ಇವತ್ತು ನಮ್ಮ ಉಪನ್ಯಾಸ ಮಾಲಿಕೆ ಕೊನೆಯ ದಿನ. ನಾನು ಆರಂಭದಲ್ಲಿ ಹೇಳಿದ ಹಾಗೇ ಇದು ಉಪನ್ಯಾಸ ಅನ್ನೋದು ಪಂಪನ ಕಾವ್ಯದ ಕೆಲವು ಭಾಗ ಮತ್ತು ಒಬ್ಬ ಕವಿಯ ಆತನ ಅಭಿವ್ಯಕ್ತಿಯ ಮನೋಧರ್ಮದ ಬೇರೆ ಬೇರೆ ಮಗ್ಗುಲುಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ಅಷ್ಟೇ. ವಾಸ್ತವಿಕವಾಗಿ ಈಗ ನನ್ನದೇ ಇಲ್ಲಿ ವಿದ್ಯಾರ್ಥಿಗಳು ಪ್ರೊಫೆಸರ್ಗಳಿದ್ದಾರೆ. ನಾವೆಲ್ಲ ಒಂದು ವರ್ಷ ಇಡೀ ಪಾಠ ಮಾಡುವಂಥ ವಿಷಯ ಇದು ನಾನು ಪಾಠ ಮಾಡ್ತಾ ಇರೋದಲ್ಲ. ಮುಖ್ಯವಾಗಿ ಎಷ್ಟು ಮಗ್ಗುಲುಗಳಲ್ಲಿ ಪಂಪ ಈ ಕಾವ್ಯ ಬರೆದಿದ್ದಾನೆ, ಭಾರತವನ್ನು ತಂದಿದ್ದಾನೆ ಅಂತ ನೋಡುವಂಥದ್ದು. ಇವತ್ತು ನಾನೊಂದು 4 ಅಥವಾ 4 ಸಾಧ್ಯ ಆದರೆ 5 ಭಾಗವನ್ನು ಇಲ್ಲಿ ಎತ್ತಿಕೊಳ್ತೇನೆ. ಒಂದು ಎತ್ಕೊಳ್ತಾ ಇರೋದು ಕೃಷ್ಣ ಸಂಧಾನದ ಭಾಗ. ಬಹುಶಃ ಇಲ್ಲಿ ಭಾಸ್ಕರ ಕುಕ್ಕೋಳ್ಳಿ ಅವರಿದ್ದಾರೆ. ಯಕ್ಷಗಾನದಲ್ಲಿ ಕರಾವಳಿಯಲ್ಲಿ ಬಹಳ ಜನಪ್ರಿಯವಾದ ಪ್ರಸಂಗ ಅದು ಯಕ್ಷಗಾನದ ಪ್ರಸಂಗಕರ್ತರು ಅದನ್ನು ಮಾಡಿದ್ದಾರೆ. ಕುಮಾರವ್ಯಾಸ ಭಾರತದಲ್ಲಿ ಬಹಳ ದೀರ್ಘವಾಗಿದೆ. ಆದರೆ ಪಂಪ ಹೇಗೆ ಅದನ್ನು ಮಂಡಿಸಿದ್ದಾನೆ ಅನ್ನೋದನ್ನು ನಾನು ಆರಂಭದಲ್ಲಿ ಎತ್ತಿಕೊಳ್ತೇನೆ. ನಾನು ಆರಂಭದಲ್ಲಿ ಹೇಳಿದ್ದೆ, ಪಂಪನಲ್ಲಿ ಕೃಷ್ಣ ಅನ್ನುವಾತ ದೇವರು ಅಲ್ಲ, ಅವನ ಬಗ್ಗೆ ಭಕ್ತಿ ಇಲ್ಲ, ಅವನೊಬ್ಬ ರಾಜತಾಂತ್ರಿಕನ ಹಾಗೆ, ಆತ ರಾಯಭಾರಿ ಹಾಗೆ ಪಾಂಡವರ ಕಡೆಯಿಂದ ಬರ್ತಾನೆ. ಈ ಭಾಗ ಪಂಪನಲ್ಲಿ ಬಹಳ ಮುಖ್ಯ. ಯಾಕೆ ಅಂತೇಳಿದರೆ, ದುರ್ಯೋಧನ ಮತ್ತು ಕೃಷ್ಣ ಇಬ್ಬರೂ ಕೂಡ ಒಂದು ನಟನೆಯ ಮೂಲಕ, ನಾಟಕದ ಮೂಲಕ ಒಬ್ಬರನ್ನೊಬ್ಬರು ವಂಚಿಸಲಿಕ್ಕೆ ನೋಡ್ತಾರೆ. ಅಂದರೆ ಆರಂಭದಲ್ಲಿ ಒಂದು ನಟನೆ, ಆಮೇಲೆ ನಂತರ ಇನ್ನೊಂದು ನಟನೆ, ಕೊನೆಗೆ ಇಬ್ಬರಿಗೂ ನಿಜ ಸ್ವರೂಪ ಬಂದು ಬೈದುಕೊಳ್ತಾರೆ. ಪಂಪಭಾರತದಲ್ಲಿ ನೀವು ಒಳ್ಳೆಯ ಬೈಗಳು ಬೇಕಾಗಿದ್ದರೆ ಶಿಶುಪಾಲ ವಧೆ ಪ್ರಸಂಗನ ಅದನ್ನು ಇಲ್ಲಿ ಕೊಡ್ತಾ ಇಲ್ಲ. ಅವರು ದೇಸಿ ಕನ್ನಡದಲ್ಲಿ ಶಿಶುಪಾಲ ಕೃಷ್ಣನನ್ನು ಎಷ್ಟು ಬೈತಾನೆ ಅಂತ ಹೇಳಿದರೆ, ಒಳ್ಳೆಯ ಬೈಗಳು ಬೇಕಾದರೆ ನೀವು ಆ ಭಾಗ, ಶಿಶುಪಾಲ ವಧೆಯ ಭಾಗ ನೋಡಬೇಕು. ಇಲ್ಲಿ ಕೂಡ ಹಾಗೇನೆ ಇಬ್ಬರು ಆರಂಭದಲ್ಲಿ ನಟನೆ ಮಾಡ್ತಾರೆ. ದುರ್ಯೋಧನಿಗೆ ಸುದ್ದಿ ಮುಟ್ಟಿದೆ, ವಿದುರ ಮನೆಗೆ ಹೋಗಿ ಬಂದಿದ್ದಾನೆ ಅಂತ. ಆದ ಕಾರಣ ಏನು ಮಾಡ್ತಾನೆ ಅಂದರೆ, ಒಂದು ಶೋ ಮಾಡಬೇಕು ಅವನಿಗೆ. ಸಮಸ್ತರನ್ನು ಕೂಡ, ಭೀಷ್ಮ, ದ್ರೋಣ, ಕೃಪ, ಕರ್ಣ, ದುಶಾಸನ, ತನ್ನ ಎಲ್ಲ ತಮ್ಮಂದಿರು, ರಾಣಿಯವರು ಎಲ್ಲರನ್ನು ಕೂಡ ಒಂದು ಸಮೂಹ ಛಾಯಾಚಿತ್ರಕ್ಕೆ ಕೂತ್ಕೊಳಿಸಿದ್ದಾನೆ. ಇಡೀ ಪಟ್ಟಿ ಕೊಡ್ತಾನೆ. ನಾನು ಅದನ್ನು ಓದ್ತಾ ಇಲ್ಲ. ಒಂದು ದೊಡ್ಡ ಪಟ್ಟಿ ಕೊಟ್ಟು ಅದರ ನಡುವೆ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಇವನಿಗೆ ಗೊತ್ತಿದೆ ಅವನೀಗ ಬರ್ತಾನೆ ಅಂತ. ಅಷ್ಟು ಹೊತ್ತಿಗೆ ಈ ದ್ವಾರಪಾಲಕ ಸೇವಕ ಬಂದು ಹೇಳಿದ, ಕೃಷ್ಣ ಬಂದಿದ್ದಾರೆ, ನಿಮ್ಮ ಸಮಯ ಕೇಳ್ತಾರೆ ಒಳಗೆ ಬರಲಿಕ್ಕೆ ಅಂತ. ಈಗೇನಾಗಿದೆ ಅಂದರೆ, ಇದು ಬಂದಾಗ ದುರ್ಯೋಧನ ಪ್ರತಿಕ್ರಿಯೆ ಎಷ್ಟು ರಾಜನೀತಿಯ ಸೂಕ್ಷ್ಮತೆ ಇದೆ ಅಂತೇಳಿದ್ರೆ, ಈತ ಕುರುರಾಜಂ ಸಿಂಧು ತನೂಜನ ಮಗಂ ನೋಡಿ, ಬೇರೆ ಯಾರ್ಥ ಮುಖ ನೋಡಿಲ್ಲ, ಭೀಷ್ಮಾಚಾರ್ಯರ ಮುಖ ನೋಡಿ. ಯಾಕಂದರೆ ಭೀಷ್ಮಾಚಾರ್ಯರಿಗೆ ಕೃಷ್ಣನ ಬಗ್ಗೆ ಒಂದು ಭಕ್ತಿ ಇದೆ ಅಂತ ಗೊತ್ತಿದೆ. ಹಾಗಾಗಿ ಭೀಷ್ಮಾಚಾರ್ಯರ ಮುಖವನ್ನು ನೋಡಿ ಏನು ಹೇಳ್ತಾನೆ ಅಂದರೆ ದುರ್ಯೋಧನ, ಲೋಕಗುರು ಶಂಖಚಕ್ರ ಗದಾಕರನ್ ಚತುರ್ಭುಜನ್ ಜ್ಞಾನಜನಿತ ವ್ಯಾಕುಳದೆ ಬಂದನ್ ಎಂದೊಡೆ ಲೋಕದೊಳು ಇನ್ನು ಎನ್ನದೊರೆಗೆ ಪ್ರಿಯರು ಒಳರೆ. ಅಂದರೆ ಇದು ಏನೋ ಇವನು ರಾಜತಾಂತ್ರಿಕನಾಗಿ ಎಲ್ಲ ಒಬ್ಬ ದೇವರೇ ಬಂದರು ಅನ್ನುವ ಹಾಗಿನ ಮಾತುಗಳನ್ನು ಅದು ಯಾರದು ಭೀಷ್ಮರ ಮುಖ ನೋಡಿ ಹೇಳುವಂಥದ್ದು. ಯಾಕೆಂದರೆ ಅವರಿಗೆ ಮೆಚ್ಚುಗೆ ಆಗಲಿಕ್ಕೆ. ಲೋಕದ ಗುರು ಶಂಖಚಕ್ರ ಗದಾಹರನ್, ಅವನ ಕೈಯಲ್ಲಿ ಶಂಖಚಕ್ರ ಏನಿಲ್ಲ, ಅವನು ಎಲ್ಲರ ಹಾಗೆ ಬಂದವನು. ಆದರೂ ಅವನನ್ನು ಹೇಗೆ ಚಿತ್ತಿಸ್ತಾನೆ ದುರ್ಯೋಧನ ಅಂದರೆ, ಶಂಖಚಕ್ರ ಗದಾಕರನ್ ಚತುರ್ಭುಜಂ, ಇವನು 4 ಕೈಯವನು ಅಲ್ಲ, 2 ಕೈಯಿಂದ ಬಂದವನು. ಆದರೂ ಚತುರ್ಭುಜಂ ಜನಜನಿತ ವ್ಯಾಕುಳದೆ ಬಂದನು.
ಅವನು ಅನಾಯಾಸವಾಗಿ ಬಂದ, ಇಲ್ಲಿಗೆ ಬಂದ ಎಂದೊಡೆ ಲೋಕದೊಳು ಇನ್ನೂ ಎನ್ನದೊರೆಗೆ ಪ್ರಿಯರೊಳರೆ. ಈಗ ನನಗಿಂತ ದೊಡ್ಡ ಒಂದು ಭಾಗ್ಯವಂತರು ಯಾರಿದ್ದಾರೆ ಅಂತ. ಇದು ಆರಂಭದ ಮಾತು. ಆಮೇಲೆ ಬರವೇಳಿ ಎಂಬುದು ದೂತ ಅಂತ ಹೇಳಿದ್ರೆ ಬರಲಿಕ್ಕೆ ಹೇಳು ಅಂತ ಹೇಳಿದ. ಆಗ ಹೇಗೆ ಬಂದ ಕೃಷ್ಣ? ಅಂಜನಾಚಲದ ಓಲ್ ಕಣ್ಗೊಪ್ಪಿ ಬರ್ಪ ಅಂಬುಯೋದರ್ನಂ. ಕವಿ ಹೇಳ್ತಾನೆ, ಅಂಜನಾಚರ ಬಂದ ಹಾಗೆ ಬರುವ ಅಂಬುಜೋದರ ಕೃಷ್ಣನನ್ನು ಹೇಗೆ ನೋಡಿದ? ಬಹಳ ಒಂದು ಭಾಷೆಯನ್ನು ಬಳಸುವ ಕ್ರಮ ನೋಡಬೇಕು. ಮೆಲ್ಲನೆ ನೋಡಿ. ಮುಂದಿನ ಮಾತು ಚೆನ್ನಾಗಿದೆ, ಅದು ಪಂಪನದೇ ಒಂದು ಪದಪ್ರಯೋಗ. ಮೈ ಅಲಸಿದಂತೆ ಎಂತಾನೂ ಎಳ್ದಿದ್ದು ಕೇಸರಿ ಪಿಠಾಗ್ರದೇವ್. ಇದು ಬಹುಶಃ ವ್ಯಾಸರಲ್ಲೂ ಇಲ್ಲ, ಕುಮಾರವ್ಯಾಸನಲ್ಲೂ ಇಲ್ಲ. ಅವನಿಗೆ ಗೌರವ ಕೊಡಬೇಕು ಅಂತ ಮನಪೂರ್ವಕ ಮನಸ್ಸಿಲ್ಲ. ಆದರೆ ಹೇಳದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ಇದು ಒಂದು ರೀತಿಯಲ್ಲಿ ಅಪಚಾರ ಆಗ್ತದೆ. ಅದಕ್ಕೇನು ಮಾಡ್ತಾನಂದರೆ ಮೈ ಅಲಸಿದಂತೆ ಎಂತಾನೂ ಎಳ್ದಿದ್ದು. ಸಾಮಾನ್ಯ ಈ ಜ್ವರ ಬಂದು ಬಹಳ ದಿನ ಮಲಗಿದವರು ಭಾಳ ಕಷ್ಟಪಟ್ಟು ಹೇಳುವ ಹಾಗೆ ಇದ್ದಂತೆ. ಎಷ್ಟೋ ಬಾರಿ ಅನೇಕರು ಗೊತ್ತಿರಬೇಕು ನಿಮಗೆ, ಕ್ಲಾಸಿಗೆ ಅಧ್ಯಾಪಕರು ಬಂದಾಗ ಕೆಲವು ಮಕ್ಕಳು ಇಷ್ಟು ಹೇಳೋದು ಅಂದರೆ ಎದ್ದ ಹಾಗಾಗಬೇಕು, ಹೇಳದ ಹಾಗಾಗಬೇಕು ಅಂತ. ಹಾಗೆಯೇ ಏನಾಯಿತು ಅಂದರೆ ಇಲ್ಲಿ ಮೈ ಅಲಸಿದಂತೆ ಎಂತಾನೂ ಎಳ್ದಿದ್ದು. ಅಂದರೆ ಅವನ ಏನೋ ಕಾಯಿಲೆಯಾಗಿ ಇದ್ದವನು ಬಹಳ ಆಯಾಸದಿಂದ ಇದ್ದ ಹಾಗೆ, ಅಂದರೆ ಅವನ ಬಗ್ಗೆ ಗೌರವ ಇಲ್ಲ. ಹೇಳದಿದ್ದರೆ ಅದು ಬಹಳ ಅಪಚಾರ ಆಗ್ತದೆ ಅಂತ ಆ ಪದ ಬರಿ ಚೆನ್ನಾಗಿದೆ. ದುರ್ಯೋಧನ ಎದ್ದದ್ದು ಮೈ ಅಲಸಿದಂತೆ ಎಂತಾನೂ ಎಳ್ದಿರ್ದು ಆ ಎದ್ದಾಯ್ತಲ್ಲ. ಆಮೇಲೆ ಕೇಸರಿ ಪಿಠಾಗ್ರದಿಂದ ಎದ್ದು ಮತ್ತೆ ಎಲ್ಲ ನಟನೆ ಶುರುವಾಗ್ತದೆ. ಅಪ್ಪಿಕೊಂಡು ಆಮೇಲೆ ಪೊಡೆಬಟ್ಟು ನಮಸ್ಕರಿಸಿ ಉಚ್ಛಾಸೀನನನ್ನು ಇರಬೇಡ್ದು ಅವನಿಗೆ ದೊಡ್ಡ ಎತ್ತರದ ಆಸನವನ್ನು ಕೊಟ್ಟು ಇರಲಿಕ್ಕೆ ಹೇಳಿ, ಅರ್ಘ್ಯಮನಿತ್ತು ಆ ಅಗ್ರೋದಕವನ್ನು ಕೊಟ್ಟು, ಅದೆಲ್ಲ ಸತ್ಕಾರ ಮಾಡೋ ಕ್ರಮ. ಅಗ್ರೋದಕ ಯಾವುದನ್ನು ಆತನಿಗೆ ಈ ಅಗ್ರ ಜಲವನ್ನು ಕೊಟ್ಟು, ಆಮೇಲೆ ಅವನು ಕುಳಿತ ಮೇಲೆ ಅನಂತರಮೇ ತಾಮ್ ಕುಳ್ಳಿರ್ದು. ಇದು ದುರ್ಯೋಧನ. ಇದು ಬಹುಶಃ ಅನೇಕರಿಗೆ ಈ ಪ್ರೋಟೋಕಾಲ್ ಗೊತ್ತಿರಲಿಕ್ಕಿಲ್ಲ. ನನಗೆ ಅಥವಾ ಕುಲಪತಿಗಳಿಗೆಲ್ಲ ಗೊತ್ತಿದೆ. ಯಾರು ಅತಿಥಿಗಳನ್ನು ಕರೆದಾಗ ಅವರು ಕೂತ್ಕೊಳ್ಳೋ ಮೊದಲು ನಾವು ಕೂತ್ಕೊಳ್ಬಾರ್ದು, ಅವರು ಕೂತ್ಕೊಂಡ ಮೇಲೆ ನಾವು ಕೂತ್ಕೊಳ್ಬೇಕು. ಹಾಗಾಗಿ ಇವನಿಗೆ ಅವನ ಶಿಷ್ಟಾಚಾರ ಹೇಗೆ ಅಂದರೆ ಕೃಷ್ಣ ಕೂತ್ಕೊಳ್ಳಿಸಿ ಆಮೇಲೆ ಅವನು ಕೂತ್ಕೊಂಡು ಹೀಗೇನಾಗ್ತದೆ, ಸ್ತುತಿ ಶುರು ಮಾಡಬೇಕು. ನಟನೆ ಅದು, ಇದೆಲ್ಲ ನಟನೆ. ಈಗ ಎಲ್ಲ ವಂಚನೆ ನಟನೆ. ಈಗ ಹೇಗೆ ಹೊಗಳಬೇಕು? ಸಂಸಾರದಳು ಗೆನ್ನವಲ್ ಇನ್ನು ಏಂ ಸೈಪಂ ಪಡೆದರು ಒಳರೆ ನೀಂಬರೆ ಪರತೇಂ ಕಂಸಾರಿ ಇಷ್ಮತ್ ಪದ ಪಾಂಸುಗಳಿಂದ ಆಂ ಪವಿತ್ರ ಗಾತ್ರನೆನ್ನಾದೆಂ. ಇದು ಎಷ್ಟು ಹೊಗಳ್ತಾನೆ ಅಂದರೆ, ಇಡೀ ಸಂಸಾರದಲ್ಲಿ ನಿನ್ನ ಬರುವಿಕೆಯಿಂದ ನಾನು ಬಹಳ ಪುಣ್ಯವಂತನಾದೆ. ಸಂಸಾರದಳು ಇನ್ನು ಎನ್ನವೋಲ್ ಏಂ ಸೈಪಂ ಪಡೆದರು ಒಳರೆ. ಇಡೀ ಒಂದು ಜಗತ್ತಿನಲ್ಲಿ, ಸಂಸಾರ ಜಗತ್ತಿನಲ್ಲಿ ನನ್ನ ಹಾಗೆ ಪುಣ್ಯವಂತರು ಯಾರಿದ್ದಾರೆ? ನೀನು ನನ್ನ ಈ ಆಸ್ಥಾನಕ್ಕೆ ಬಂದ ಕಾರಣ. ಯಾಕೆಂದರೆ ಯುಷ್ಮತ್ ಪದ ಪಾಂಸುಗಳಿಂದ ಆಂ ಪವಿತ್ರ ಗಾತ್ರನೆನ್ನಾದೆಂ. ಇದೊಂಥರ ಅತಿಶಯೋಕ್ತಿಯಾದಂತಹ ಅತಿವಿನಯ. ಯುಷ್ಮತ್ ನಿನ್ನ ಪಾದದ ಧೂಳಿನಿಂದ ನಾನು ಪವಿತ್ರ ಶರೀರಿಯಾದೆ. ಸಾಮಾನ್ಯ ಹೇಳೋದುಂಟು, ನಿಮ್ಮ ಆಗಮನದಿಂದ ನಿಮ್ಮ ಪಾದದ ಧೂಳಿನಿಂದ ನಮ್ಮ ಮನೆ ಪಾವನವಾಯಿತು ಅಂತ. ಧೂಳಿನಿಂದ ಯಾವ ಮನೆ ಪಾವನ ಆಗುವುದಿಲ್ಲ, ಅದು ಕಸವೇ ಆಗುವುದು. ಆದರೆ ಅದೊಂದು ಔಪಚಾರಿಕ ಪದ. ಇಲ್ಲಿ ಏನು ಹೇಳ್ತಾನಂದರೆ, ಪಾಂಸು ಅಂದರೆ ಧೂಳು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ, ನೀವು ಪ್ರಿನ್ಸಿಪಾಲ್ರ ಹೆಸರು ಬರೆಯುವಾಗ ಪಾಂಸುಪಾಲ ಅಂತ ಬರೀಬೇಡಿ, ಪ್ರಾಂಶುಪಾಲ ಬರಿ. ಪಾಂಸುಪಾಲ ಅಂದರೆ ಧೂಳು ಹೊಡೆಯುವವರು ಅಂತ ಅರ್ಥ. ಪ್ರಾಂಶು ಅಂದರೆ ಎತ್ತರ ಅಂತ, ಎತ್ತರದಲ್ಲಿ ಪಾಲಿಸುವವರು ಪ್ರಾಂಶುಪಾಲರು. ಪಾಂಸುಪಾಲ ಅಂದರೆ ಧೂಳು ತೆಗೆಯುವವರು ಅಂತ ಅರ್ಥ. ಅದಕ್ಕಾಗಿ ನೀವು
ಯಾವಾಗಲೂ ಈ ವಿದ್ಯಾರ್ಥಿಗಳು ಅದನ್ನು ಉಚ್ಚಾರಣೆ ಮಾಡುವಾಗ ಸರಿಯಾಗಿ ಉಚ್ಚಾರಣೆ ಮಾಡಿ ಪದ ಪಾಂಸುಗಳಿಂದ ನಿನ್ನ ಪಾದದ ಧೂಳಿನಿಂದ ನಾನು ಇಡೀ ನನ್ನ ಶರೀರ ಬಹಳ ಪವಿತ್ರವಾಯಿತು. ಇದು ಒಂಥರ ಏನಾಯಿತು, ಒಂದು ಒಳ್ಳೆಯ ಅಡಿಪಾಯ ಹಾಕಿದ್ದಾನೆ. ಬಟ್ ಇವನು ಅವನಿಗಿಂತ ಹೆಚ್ಚು ಭಾಳ ಆಳದ ರಾಜನೀತಿಜ್ಞ ಯಾರು? ಕೃಷ್ಣ. ಇವನ ಮಾತಾಡುವಾಗಲೇ ಗೊತ್ತಾಗಿದ್ದಿದ್ದು ಎಂಥ ಕತೆ ಅಂತ ಅದು ಗೊತ್ತಾಗಿದೆ. ಇವನು ಕಲಿತದ್ದು ಯಾವುದು ಈ ಥರ ವಿದ್ಯೆಯನ್ನು, ಅವ್ರು ಹುಟ್ಟಿನಿಂದಲೇ ಈ ವಿದ್ಯೆ ಗೊತ್ತಿದ್ದಾರೆ. ಕೃಷ್ಣನಿಗೆ ಉಂಟಲ್ಲ, ಅವ್ರಿಗೆ ಇದೆಲ್ಲ ಹುಟ್ಟಿನಿಂದ ಗೊತ್ತಿದೆ. ಇವನು ಸ್ವಲ್ಪ ತರಬೇತಿ ಪಡೆದು ಮಾತಾಡುವಂಥದ್ದು. ಯಾರು? ದುರ್ಯೋಧನ. ಇವನೇನು ಮಾಡಿದ ಅಂದರೆ ಇವನದು ಅವನ ಕೈ ಕಾಲು ಅವನ ಹಲ್ಲು ಎಲ್ಲವನ್ನು ತೆರೆದು ನಗಾಡ್ತಾನಂತೆ. ಯಾರು? ಕೃಷ್ಣ. ಕವಿ ಹೇಳ್ತಾನೆ, ಒಂಥರ ಈ ಒಂದು ದೇಹದ ಚಲನೆ ಯಾವುದೋ ಒಂದು ಪ್ರತಿಫಲನವಾದಾಗ ಹೇಗಿರ್ತದೆ ಅಂದರೆ, ಕೃಷ್ಣ ಆ ಸಭೆಯೊಳ್ ಹರಿ ಕರವಿನ್ಯಾಸಗಳ್ ನುಡಿಯನು ಅಡಕುವಂತಿರೆ ನುಡಿದಂ. ಕರವಿನ್ಯಾಸಗಳ್ ನುಡಿಯಂ ಅಡಕುವಂತಿರೆ ನುಡಿದಂ. ಪಾಸುಂ ಪೊಕ್ಕುಂ ಪರೆದು ಸಭಾಸದನಂ ತೊಳಗೆ ಬೆಳಗ್ಗೆ ದಂತಪ್ರಭೆಗಳಂ. ಇವನು 32 ಹಲ್ಲು ಬಿಟ್ಟು ನಗ್ತಾ ಇದ್ದಾನೆ, ಅದರ ಪ್ರಭೆ ಚೆಲ್ತಾ ಇದೆ. ಅಂದರೆ ಕೆಲವು ಮಂದಿ ನೀವು ನೋಡಬೇಕು, ಮಾತಾಡಲಿಕ್ಕೆ ಕೇಳಿದರೆ ಏನು ಬಂದದ್ದು ಕೇಳಿ ನಗಾಡ್ತಾ ಇರ್ತಾರೆ ಅವರು. ನಮಗೆ ಅದು ಯಾಕೆ ಬಂದಾರದು ಗೊತ್ತಾಗೋದು. ಅವರ ದಂತಪ್ರಭೆ ಬೆಳಗ್ತಾ ಇದೆ ಕೃಷ್ಣಂದು. ಆಮೇಲೆ ಕೈ ಕಾಲು ಎಲ್ಲ ಅಲುಗಾಡಿಸ್ತಾ ಇದ್ದಾರೆ, ಮಾತಾಡ್ತಾ ಇಲ್ಲ. ಅಂದರೆ ಇದು ಒಂದು ರೀತಿ ಈ ಅಭಿನಯವನ್ನು ಆರಂಭ ಮಾಡುವಂಥದ್ದು ಮಾತುಕತೆಗೆ. ಅಂದರೆ ನನಗೆ ಬಹಳ ಸಂತೋಷ ಆಯಿತು ಇಲ್ಲಿ ಬಂದು ಅಂತ. ಈ ಹರಿ ಏನು ಮಾಡ್ತಾನೆ? ಕೃಷ್ಣ ಕರವಿನ್ಯಾಸಗಳ್ ನುಡಿಯನ್ನು ಅಡಕುವಂತೀರ ಮಾತು ನೋಡಬೇಕು. ಅವನ ಈ ಕೈಯ ಎಲ್ಲ ಚಿಹ್ನೆಗಳು ಇವೆಲ್ಲ ಮಾತಿಗಿಂತ ಹೆಚ್ಚು ಅವನು ಈ ಯಾವುದು ಅವನ ಬಾಡಿ ಲ್ಯಾಂಗ್ವೇಜ್, ಕರವಿನ್ಯಾಸಗಳು ಎಲ್ಲ ಹೀಗೆ ಮಾಡು. ಆಮೇಲೆ ಅವನು ನಗ್ನಂತೆ, ಅವನು ಪಾಸುಂ ಪೊಕ್ಕುಂ ಪರೆದು. ಈ ಪದ ಭಾಳ ಚೆನ್ನಾಗಿದೆ, ನೀವು ಅದನ್ನು ಅರ್ಥ ಮಾಡಬೇಕು. ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಹಾಸೋಕ್ಕಾಗಿ ಅಂತ ಬಳಸ್ತೇವೆ. ಅದರ ಮೂಲರ್ಥ ಏನು ಅಂದರೆ, ಅದು ನೇಯ್ಗೆಗೆ ಸಂಬಂಧಪಟ್ಟ ಶಬ್ದ. ಅಂದರೆ ಅಡ್ಡ ನೂಲು ಮತ್ತು ಉದ್ದ ನೂಲು ಉಂಟಲ್ಲ, ಅದನ್ನು ಪಾಸು ಪೊಕ್ಕು ಅಂತ ಕರೀತಾರೆ. ಈ ಒಂದು ಬಟ್ಟೆ ನೇಯುವಾಗ ಮಗ್ಗದಲ್ಲಿ ಒಂದು ಪಾಸು ಇನ್ನೊಂದು ಪೊಕ್ಕು, ಅಂದರೆ ಅವು ಎರಡು ಸೇರಿದಾಗ ನೇಯ್ಗೆಯಾಗಿ ಅದೊಂದು ಬಟ್ಟೆ ಆಗ್ತದೆ. ಅದನ್ನು ನಮ್ಮ ಕನ್ನಡದಲ್ಲಿ ಏನು ಬಳಸಿದ್ದಾರೆ ಅಂದರೆ, ಅದು ಅನ್ಯೋನ್ಯವಾಗಿ ಅನ್ನೋದಕ್ಕೆ ಬಳಸ್ತಾರೆ. ಅಂದರೆ ಅದು ಯಾವುದನ್ನು ಇನ್ ಕೋಆರ್ಡಿನೇಷನ್ ವಿತ್ ಈಚ್ ಅದರ್ ಅಂತ ಅರ್ಥದಲ್ಲಿ ಬಳಸ್ತಾರೆ. ಅದರಿಂದಲೇ ಪಾಸುಂ ಪೊಕ್ಕುಂ, ಈ ಮಾತು ಮತ್ತು ಅಭಿನಯ ಎರಡು ಒಂದು ಇನ್ನೊಂದು ಜೊತೆಗೆ ಸೇರಿಕೊಳ್ಳುವ ಹಾಗೆ ತನ್ನ ಇಡೀ ದಂತಪ್ರಭೆಯನ್ನು ಬೀರುತ್ತಾ ಕೃಷ್ಣ ದುರ್ಯೋಧನ ಜೊತೆಗೆ ಮಾತಾಡ್ತಾನೆ. ಏನು ಮಾತಾಡ್ತಾನೆ ಅಂದರೆ, ಇವನು ಆ ರೀತಿ ನಿನ್ನ ಪದಪಾಂಸುಗಳಿಂದ ಪವಿತ್ರ ಗಾತ್ರನೇ ಆದೇನಂತ ಹೇಳಿದಾಗ ಇವನು ಕೃಷ್ಣ ಹೇಳೋದು ದುರ್ಯೋಧನ ಬಗ್ಗೆ, ಎಂತಹ ಒಂದು ಸೌಜನ್ಯನಲ್ಲಿ ನಾನು ಇಷ್ಟವರೆಗೆ ನೋಡಲೇ ಇಲ್ಲ ಇಷ್ಟು ಒಳ್ಳೆಯವರನ್ನು ಅಂತ. ಉನ್ನತನೇ ಆಗಿಯೂ ನುಡಿ ನನ್ನಿಯನ್, ಉನ್ನತನೇ ಆಗಿಯೂ ನುಡಿ ನನ್ನಿಯನ್, ಅಳವು ಅಣ್ಮನ್ ಅರಿವು ವಿನಯಮನ್, ಆದಂ ಮನ್ನಣೆ ಗುರುಜನ್ಮಂ ನೆಲೆ ಮನ್ನಿಸಿದುದು. ಪಿರಿಯ ಸಿರಿಯೋಳ್ ಏಂ ಸುಜನತೆಯೋ. ಇಷ್ಟು ಶ್ರೀಮಂತ, ಇಷ್ಟು ಮಹಾರಾಜಾದಿರಾಜ ಆಗಿದ್ದರೂ ಎಂತಹ ಒಂದು ರೀತಿಯ ಸಂಸ್ಕೃತಿ, ಸುಜನತೆ, ಈ ರೀತಿಯ ಒಂದು ರೀತಿಯ ನಯವಿನಯ ರಾಜನಲ್ಲಿ ನಾನು ನೋಡಲೇ ಇಲ್ಲ. ಅಂದರೆ ಇದೊಂದು ರೀತಿಯಲ್ಲಿ ಇಲ್ಲಿಂದ ಅಡಿಪಾಯ ಶುರುವಾಗ್ತದೆ. ಹೇಗೆ ಅಂದರೆ, ಉನ್ನತನೇ ಆಗಿ ಇಷ್ಟು ದೊಡ್ಡ ರಾಜರಾಜನಾಗಿ ಕೂಡ ನಿನ್ನ ಮಾತು ಬಹಳ ನನ್ನಿ ಅನ್ನೋದಕ್ಕೆ ಸತ್ಯ ಅನ್ನೋ ಅರ್ಥ ಇದೆ, ಪ್ರಮಾಣ ಅನ್ನೋ ಅರ್ಥ ಇದೆ, ಅದಕ್ಕೆ ಭಾಷೆ ಅನ್ನೋ ಅರ್ಥ ಇದೆ. ಅಂದರೆ ಆ ರೀತಿಯ ಒಂದು ನುಡಿಗಟ್ಟು. ಅಳವು ಅಣ್ಮನ್, ನಿನ್ನ ಸಾಮರ್ಥ್ಯ, ನಿನ್ನ ಪರಾಕ್ರಮವನ್ನು, ನಿನ್ನ ತಿಳುವಳಿಕೆ, ವಿನಯ, ಇಷ್ಟು ತಿಳುವಳಿಕೆ ಇದ್ದರೂ ಎಂಥ ವಿನಯ ನಿನ್ನಲ್ಲಿದೆ. ಆದಂ ಮನ್ನಣೆ ಗುರುಜನಮಂ, ನೀನು ಇಡೀ ಗುರುಗಳಿಗೆಲ್ಲ ಕೊಡುವಂಥ ಮನ್ನಣೆ ಬಹಳ ವಿಶೇಷವಾದ್ದು. ಹಾಗಾಗಿ ಪಿರಿಯ ಸಿರಿಯೋಳೆಯಂ ಸುಜನತೆಯ, ಇಷ್ಟು ಸಂಪತ್ತು ಸಾಮ್ರಾಜ್ಯ ಇದ್ದರೂ ಕೂಡ ಎಂತಹ ಒಂದು ಸೌಜನ್ಯ, ಸುಜನತೆ ಬಹುಶಃ ಬಹಳ ವಿಶೇಷವಾದ ಗುಣ ಅಂತ ಹೇಳಿದ. ಈಗ ಅವನು ಇವನನ್ನು ಹೊಗಳಿದ, ಕೃಷ್ಣ ಅವನನ್ನು ಹೊಗಳಿದ.
ಹೀಗೆ ಒಂದು ಸ್ವಲ್ಪ ಮುಂದುವರಿತಾ ಬಂದು ಈಗ ವಿಷಯಕ್ಕೆ ಬರಬೇಕಲ್ಲ, ಇಲ್ಲದ್ರೆ ರಾಯಭಾರಕ್ಕೆ ಬಂದು ಹೋಗ್ತಾನೆ. ಈಗ ಕೃಷ್ಣ ಮೆಲ್ಲ ಅಡಿಪಾಯ ಹಾಕ್ತಾನೆ. ಏನು ಅಂದರೆ ಏನಿಲ್ಲ, ವಿಷಯ ಭಾಳ ಸಣ್ಣದು. ಈಗ ಪಾಂಡವರಿಗೆ ನಿಮಗೆ ಅದೇನು ದೊಡ್ಡ ವಿಷಯ ಅಲ್ಲ. ಏನಾಗಿದೆ, ಮನಕತದಿಂದ ಒಂದು ವರುವರನ್ನು ಇನಿಸು ಅಗಲ್ದು ಇರ್ದಿರಿ. ಇನಿಸೆ, ಇಷ್ಟೇ, ಏನು ದೊಡ್ಡ ವಿಷಯ ಅಲ್ಲ. ಮನಕತ, ಮನಕ್ಷತ, ಮನಸ್ಸಿಗೆ ಒಂದು ಗಾಯ ಆಗುವುದು, ಸಣ್ಣ ಯಾವುದೋ ಮುನಿಸು. ಮನಕತದಿಂದ ಒಂದು ವರುವರನ್ ಇಂತು ಇನಿಸು ಅಗಲ್ದು ಇರ್ದಿರಿ. ಇನಿಸೆ, ನಿಮಗಂ ತಮಗಂ ಮುನಿಸು ಉಂಟೆ. ಒಂದು ಗಾದೆ ಮಾತು, ಪಂಪನಲ್ಲಿ ಬಹಳ ನಾಣ್ಣುಡಿಗಳು ಬರ್ತವೆ. ಕಾಯ್ದ ಬೆನ್ನೀರ್ ಮನಸ್ಸುಡದು ಕುರುರಾಯ, ಕಾಯ್ದ ಬೆನ್ನೀರ್ ಮನಸ್ಸುಡದು ಕುರುರಾಜ. ಅವ್ರು ಹೇಳ್ತಾನೆ, ಮನಸ್ಸಿನಲ್ಲಿ ಏನೋ ಒಂದು ಸ್ವಲ್ಪ ಮನಸ್ತಾಪ, ಮನಸ್ಸಿನಲ್ಲಿ ಒಂದು ಗಾಯ, ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಮುನಿಸು. ಯಾರಿಗೆ? ನಿಮಗೆ ಮತ್ತು ಅವರಿಗೆ, ಅಂದರೆ ನಮಗೆ. ಅಷ್ಟೇ, ಅದೇನು ದೊಡ್ಡ ವಿಷಯನಲ್ಲ, ಅಂಥ ದೊಡ್ಡ ವಿಷಯ ಅಲ್ಲ. ಮನಕತದಿಂದ ಒಂದು ವರುವರನು, ಸ್ವಲ್ಪ ಕಾಲ ನೀವು ಸ್ವಲ್ಪ ಕಾಲ ಅಗಲ್ದು ಇದ್ದೀರಿ, ಬೇರೆ ಬೇರೆ ಆಗಿದ್ದೀರಿ, ಅಷ್ಟೇ, ಅಗಲ್ದಿರ್ದಿರಿ. ಇನಿಸೆ, ಇಷ್ಟೇ. ನಿಮಗಂ ತಮಗಂ ಮುನಿಸುಂಟೆ. ಈಗ ನಿಮಗೂ ಮತ್ತು ನಮಗೂ ಏನು ಅಂತ ಎಂಥ ದೊಡ್ಡ ಏನು ಮನಸ್ತಾಪ ಏನಿಲ್ಲಲ್ಲ, ವಿವಾದ ಏನಿಲ್ಲಲ್ಲ. ಏನು ನೋಡು ಕುರುರಾಯ, ಕಾಯ್ದ ಬೆನ್ನೀರು ಮನೆ ಸುಡೋದು. ನಿನಗೆ ಗೊತ್ತಿರ್ಬೋದು, ಈಗ ಬಿಸಿ ನೀರು ಕೊಂಡೋಗಿ ಮನೆ ಮೇಲೆ ಹಾಕಿದ್ರೆ ಮನೆ ಸುಟ್ಟೋಗ್ತದಾ? ಇಲ್ಲ. ಬೆಂಕಿ ಹಾಕಿದ್ರೆ ಸುಡುವುದಲ್ಲ, ಇದು ಬೇರೆ ಬಿಸಿ ನೀರು ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ತಣ್ಣಗಾಗ್ತದೆ. ಹಾಗೆ ನಿಮ್ಮದು ಮತ್ತು ನಮ್ಮದು ಬಿಸಿ ನೀರಿದ್ದಾಗೆ ಸ್ವಲ್ಪ ಹೊತ್ತು ತಣ್ಣಗಾಗ್ತದೆ. ಕಾಯ್ದ ಬೆನ್ನೀರು ಮನೆ ಸುಡೋದು ಕುರುರಾಜ. ಇದೆಲ್ಲ ಕೃಷ್ಣನಿಗೆ ಈ ಥರದ ನಾಣ್ಣುಡಿಯೆಲ್ಲ ಸ್ವಲ್ಪ ಅಭ್ಯಾಸ ಆಗಿದೆ, ಎಲ್ಲೆಲ್ಲಿ ಎಂತೆಂಥ ನಾಣ್ಣುಡಿ ಬಳಸಬೇಕು ಅಂತ. ಕಾಯ್ದ ಬೆನ್ನೀರು ಮನೆ ಸುಡೋದು ಕುರುರಾಜ. ಇದೇನು ಬೆಂಕಿ ಮನೆಗೆ ಹೊತ್ತಿಕೊಂಡದ್ದೇನಲ್ಲ ನಮಗೆ, ನಮ್ಮ ಇಡೀ ಹಸ್ತನಾವತಿಗೆ. ಒಂದು ಸಣ್ಣ ಮನಸ್ತಾಪದ ಕಾರಣ ಅದು ಈಗ ತಣ್ಣಗಾಗ್ತದೆ. ಅಷ್ಟೆಲ್ಲಾಗಿ ಮುಂದೆಯೂ ಹೇಳಿ 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 ಕೊನೆಗೊಂಡು ಹೇಳ್ತಾನೆ, ನೋಡಿ ಅವ್ರಿಗೆ ಹಿಂದೆ ಇದ್ದಷ್ಟೆಲ್ಲ ಅವರು ಕೇಳ್ತಾ ಇಲ್ಲ, ಅರ್ಧ ರಾಜ್ಯವೂ ಕೇಳ್ತಾ ಇಲ್ಲ. ಅದೆಲ್ಲ ಮುಂದೆ ಒಂದು 2-3 ಪದ್ಯ ನಾನು ಅದನ್ನು ಬಿಟ್ಟು ಮುಂದೆ ಹೋಗ್ತಾ ಇದ್ದೇನೆ. ಒಂದು 5 ಬಾಡಗಳನ್ನು ಕೇಳ್ತಾ ಇದ್ದಾರೆ, 5 ಗ್ರಾಮ ಕೇಳ್ತಾ ಇದ್ದಾರೆ, ಅಷ್ಟೇ. ಅರ್ಧ ರಾಜ್ಯವೂ ಬೇಡ. ಹಿಂದೆ ಅವರಲ್ಲಿ ಎಷ್ಟಿತ್ತು ಅದನ್ನು ಕೇಳ್ತಾ ಇಲ್ಲ. ಏನು ಬರೀ 5 ರಾಜ್ಯ, 5 ಗ್ರಾಮ, ಬಾಡ, ಕಂಚಿ, ವಾರಣಾಸಿ, ಕಾಕಂದಿ, ಕುರುಸ್ಥಳ, ರುಖಸ್ಥಳ, 5 ಬಾಡಮಂ. ಅಷ್ಟು ಕೊಟ್ಟರೆ ಸಾಕು, ಅವ್ರು ಬಹಳ ಸಂತೃಪ್ತರಾಗಿರ್ತಾರೆ ಪಾಂಡವರು. ಇದು ಇಷ್ಟು ಹೇಳಿದಾಗ ಕೌರವನಿಗೆ ಮೊದಲೇ ಗೊತ್ತಿತ್ತು ಇವನು ಯಾಕೆ ಬಂದಿದ್ದಾನೆ, ಇದೆಲ್ಲ ಅಡಿಪಾಯ ಯಾಕೆ ಅಂತ. ಇದು ಕೇಳಿದ ಕೂಡಲೇ ಅವನ ಉಗ್ರ ಏರಿತವನಿಗೆ. ಅಲ್ಲಿವರೆಗೆ ಪಾದದ ಧೂಳು ಬಂದ ನಾನು ಪವಿತ್ರಗಾತ್ರನಾದೆ, ನಾನು ಕೃತಾರ್ಥನದೆ ಅಂತ ಎಲ್ಲ ಬಹುವಚನ ಬಂದವರು ಈಗ ಏಕವಚನಕ್ಕೆ ಬಂತು. ಈಗ ಹೇಳ್ತಾನೆ, ದನ ಕಾಯುವವರಿಗೆ ಇಷ್ಟೇ ಬುದ್ಧಿ ಇರುವಂಥದ್ದು. ಏನು ಹೇಳ್ತಾನೆ, ನಿಮಗೆ ತೊಲಗದೆ ಗೋವುಗಾದ ಕೆರಿಯಂದಿನ ಗೋವಿಕೆ ನಿನ್ನ ಚಿತ್ತದೊಳು ನೆಲೆಸಿದಕ್ಕೂ, ಅಗ್ಗಳದ ವೈಷ್ಣವ ಮೋಹಮೇ ನಿನ್ನ ಮೈಯೊಳು ಅಗ್ಗಲಿಸಿದಕ್ಕೂ. ದನ ಕಾಯುವವರಿಗೆ ಮತ್ತೆಷ್ಟು ಬುದ್ಧಿ ಇರ್ತದೆ ನಿನಗೆ. ನೀವು ಚಿಕ್ಕಂದಿನಿಂದಲೂ ಕೂಡ ದನ ಕಾಯ್ತಾ ಬೆಳೆದವನು. ಒಂದು ಪದ ಬಳಸ್ತಾನೆ, ಗೋವಿಕೆ ಅಂತ. ಗೋವಿಕೆ ಅಂದರೆ ಗೋವುಗಳ ಥರ, ಒಂದು ಪಶುವಿನ ಥರ, ಬುದ್ಧಿ ಹೆಚ್ಚೇನಿಲ್ಲ ನಿನಗೆ. ಕೃಷ್ಣ ನಿನಗೆ ಅಷ್ಟೇನೆ, ನಿನಗೆ ಅವರನ್ನು ಹೇಳಿ ಕಳಿಸಿದ್ದಾರೆ, ಇಲ್ಲಿ ಬಂದು ನೀನು ಅದನ್ನು ಊರು ಹೊಡೆದಾಗೆ ಇಲ್ಲಿ ಹೇಳ್ತಾ ಇದ್ದೀಯ. ನಿನಗೆ ಚಿಕ್ಕಂದು ನೀನು ಮಾಡಿದ ಕೆಲಸ ಏನು? ತೊಲಗದೆ ಗೋವು ಕಾದ, ಗೋವುಗಳನ್ನು ಅದನ್ನು ಕಾದ, ದನಗಳನ್ನು ಕಾದ ಈ ಕಿರಿಯಂದಿನ ಗೋವಿಕೆ ನಿನ್ನ ಚಿತ್ತೂಳ, ನಿನ್ನ ಇಡೀ ಮನಸ್ಸಿನಲ್ಲಿ ಅದೇ ಇರುವಂಥದ್ದು. ದನ ಕಾಯುವಂಥವನ ಒಂದು ಇಡೀ ನಿನ್ನ ಬುದ್ಧಿವಂತಿಕೆ ಅದಕ್ಕಿಂತ ಹೆಚ್ಚೇನಿಲ್ಲ. ಅಗ್ಗಳದ ವೈಷ್ಣವ ಮೋಹವೇ ನಿನ್ನ ಮೈಯೊಳು ಅಗ್ಗಲಿಸದಕ್ಕೂ. ಒಂದು ವೈಷ್ಣವ ಮೋಹ ಅಂದರೆ ನಿನ್ನನ್ನು ಭಕ್ತಿಯಿಂದ ಯಾರು ಆರಾಧಿಸ್ತಾರೋ ಅವರಿಗೆ ಪರವಾಗಿರ್ತೀಯ, ನಿನಗೆ ನ್ಯಾಯ ಬೇಕಾಗಿಲ್ಲ. ವೈಷ್ಣವ ಮೋಹ ನಿನಗೆ, ವೈಷ್ಣವ ಮೋಹ ಅಂದರೆ ನಿನ್ನನ್ನು ಆರಾಧಿಸುವಂಥವರಿಗೆ ನೀನು ಒಲಿಯುವಂಥದ್ದೇ ಹೊರತು, ಅವರ ಪರವಾಗಿ ಮಾತಾಡೋದು ಹೊರತು ಏನೋ ಒಂದು ಸತ್ಯಯುಕ್ತ ನ್ಯಾಯದ ಪರವಾಗಿ ಮಾತಾಡ್ತಾ ಇಲ್ಲ. ಆದ ಕಾರಣ ನೀನಿಲ್ಲಿ ಬಂದದ್ದು ಯಾಕೆ ಅಂತ ನನಗೆ ಗೊತ್ತಿದೆ, ಮೊದಲು ಎಲ್ಲಿಗೆ ಹೋಗಿದ್ದೀಯ ಅಂತ ಗೊತ್ತಿದೆ. ನೀನು ಈಗ ಬಂದು ನನ್ನಲ್ಲಿ ಮಾತನಾಡಿದ ವಿನಯದ ಮಾತುಗಳು ನನಗೆ ಗೊತ್ತಿದೆ. ಇಲ್ಲಿ ಅವನು ಹೇಳ್ತಾನೆ, ದುರ್ಯೋಧನ,
ಪುಸಿಯನೆ ಸಾಮಮಂ ನುಡಿದು ಭೇದಮನ್ ಉಂಟು ಒಡತಾಗೆ ಮಾಡಿ ಛಿದ್ರಿಸಲು ಒಳಪೊಕ್ಕು ಮಿಕ್ಕು ನೆಗಳ್ದ ಉಗ್ರ ವಿರೋಧಿಗಳು ಎತ್ತಂ ಏಯ್ದೆ ಬಂಚಿಸಿ ಪೊರಗಣ್ಗೆ ಸೈದರನೆ. ಹೊರಗೆ ನೋಡಲಿಕ್ಕೆ ಬಹಳ ಸಂಭಾವಿತರು. ಪರಗಣ್ಗೆ ಸೈದರನೆ ತಾವು ಒಳಗಂ ತವೆ ತೋಡಿ ತಿಂದು ರಕ್ಕಸಿಯರ ಕಂಡ ಕುಂಬಳದ ಮಾಳ್ಕೆವುಳ್ ಆಗಿರೇ ಮಾಡದೆ ಇರ್ಪಿರೆ. ಈ ಪಂಪನಲ್ಲಿ ಆಗಾಗ ಬರುವ ನಾಣ್ಣುಡಿಗಳು ಮತ್ತು ದೇಸಿ ನುಡಿಗಟ್ಟುಗಳು. ರಕ್ಕಸಿಯರ ಕಂಡ ಕುಂಬಳದ ಮಾಲ್ಕೆವಲಾಗಿರೆ ಛಿದ್ರಿಸು. ಈ ಛಿದ್ರಿಸು ಅನ್ನೋದು ಈ ಮಾಟ ಮಾಡುವ ಒಂದು ಕ್ರಮ. ಅದನ್ನು ನಿಮಗೆ ಹೆಚ್ಚು ವಿವರ ಕೊಡೋದು ಬೇಡ, ನೀವು ಮತ್ತೆ ಅದನ್ನು ಮಾಡಲಿಕ್ಕೆ ಹೋಗ್ತೀರಿ. ಆ ಛಿದ್ರ ಮಾಡುವ ಕ್ರಮಗಳು ಬೇರೆ ಬೇರೆ ಇವೆ. ಅದು ಉಗುರನ್ನು ತೆಗೆದು, ಕೂದಲು ತೆಗೆದು, ಮತ್ತು ನಿಂಬೆಹಣ್ಣಿನಿಂದ ಕುಂಬಳಕಾಯಿಯನ್ನು ಕತ್ತರಿಸಿ, ಈ ಕೆರಡ ಕಡೆಯಲ್ಲಿ ತುಂಬ ಈ ಥರದ ವೈವಿಧ್ಯಮಯವಾಗಿ ಛಿದ್ರಿಸುವಂಥ ಕ್ರಮಗಳಿವೆ. ಈಗ ಈ ಕುಂಬಳಕಾಯಿಯಲ್ಲಿ ಏನಾಗ್ತದೆ ಅಂದರೆ, ಕೆಲವು ಬಾರಿ ನೀವು ಅದನ್ನು ಕತ್ತರಿಸಿದಾಗ ಒಳಗಡೆ ಎಲ್ಲ ಪೂರ್ತಿ ಹಾಳಾಗಿರ್ತದೆ. ಯಾಕೆ ಹಾಳಾಗಿರ್ತದೆ ಅಂದರೆ ಅದರೊಳಗೆ ರಕ್ಕ ಸೇರಿ ಹೋಗಿ ತಿಂದಿರ್ತಾರೆ. ಈಗ ಇಲ್ಲಿಗೆ ಎಷ್ಟೋ ಕಡೆಯಲ್ಲಿ ಈ ಎಳ್ನೀರು ಬೊಂಡದಲ್ಲಿ ಒಡೆಯುವಾಗ ಒಳಗೆಲ್ಲ ಅದೇನು ಭೂತ ತಿಂದದ್ದು ಅಂತ ಹೇಳ್ತಾರೆ. ಯಾಕಂದರೆ ಭೂತ ಒಳಗೆ ಹೋಗಿ ಅದು ಹೇಗೆ ಹೋಗೋದು, ಒಂದು ಸಣ್ಣ ತೂಸ ಛಿದ್ರ ಅಂದರೆ ರಂಧ್ರದ ಮೂಲಕ ಹೋಗಿ ಅದು ಅಲ್ಲಿ ಒಳಗಡೆ ತಿಂದು ಬರ್ತದೆ ಮತ್ತು ಹೊರಗೆ ಬರ್ತದೆ, ನಮ್ಗೆ ಕಾಣುವುದಿಲ್ಲ. ನೀವು ಆ ಎಳ್ನೀರು ತಿಂದಾಗ ತೆಗೆದಾಗ ಅದು ಪೂರ್ತಿ ಎಲ್ಲ ತಿಂದಾಗಿರ್ತದೆ. ಎಷ್ಟೋ ಕುಂಬಳಕಾಯಿ ಹಾಗೆ ಇರ್ತದೆ. ಹಾಗೆಯೇ ಆ ಇಡೀ ದೇಶೀಯ ನುಡಿಗಟ್ಟು ಬಳಸುವ ಕ್ರಮ ನೋಡಬೇಕು. ನಾವು ಏನು ಹೇಳ್ತೇವೆ, ಕ್ಲಾಸಿಕಲ್ ಪೊಯೆಟ್ ಅಂತ ಹೇಳ್ತೇವೆ ಪಂಪನನ್ನು. ಅವರು ಬಳಸುವ ಗಾದೆಗಳು ನೋಡಿದರೆ, ಈ ಪಾಂಡವರು ಜೂಜಿನಲ್ಲಿ ಸೋತು ಅವರು ಕಾಡಿಗೆ ಹೋಗುವಾಗ ಒಂದು ಜನಗಳು ಹೇಳಿದ್ರಂತೆ, ಪುರಜನ ಹೇಳಿದ್ರಂತೆ, ಬಡಿಗಂಡನಿಲ್ಲ ಪಾಲನೆ ಕಂಡಂ ಅಂತ. ಅಂದರೆ ಈ ಬೆಕ್ಕು ಅದು ಹಾಲು ಕುಡಿಲಿಕ್ಕೆ ಹೋಗ್ತದೆ, ಹಿಂಬದಿಯಿಂದ ಮನೆಯ ಒಡತಿಯ ದೊಣ್ಣೆ ಹಿಡ್ಕೊಂಡು ಬರ್ತಾಳೆ ಅಂತ ಕಾಣೋದಿಲ್ಲ ಅಂತ. ಹಾಗೆಯೇ ದುರ್ಯೋಧನಿಗೆ ಜೂಜಿನಲ್ಲಿ ತಾನು ಗೆದ್ದಿದ್ದೇನೆ ಅನ್ನುವ ಅಹಂಕಾರದಿಂದ ಇರ್ತಾನೆ. ಇವರೆಲ್ಲ ಕಾಡಿಗೆ ಹೋಗ್ತಾರೆ. ನಾಳೆ ಇವನಿಗೆ ಇದು ಮೃತ್ಯುವಾಗ್ತದೆ ಅನ್ನೋ ಕಲ್ಪನೆ ಇಲ್ಲ ಅನ್ನೋದಕ್ಕೆ ಬಡಿ ಕಂಡನಿಲ್ಲ, ದೊಣ್ಣೆಯನ್ನು ನೋಡಲಿಲ್ಲ ಆತ, ಹಾಲನ್ನು ಕಾಣುವ ಬೆಕ್ಕಿನ ಹಾಗೆ ಅಂತ ಹೇಳ್ತಾನೆ. ಅಂತ ತುಂಬ ನಾಣ್ಣುಡಿಗಳು ಬರ್ತವೆ. ಇಲ್ಲಿ ನೋಡಬೇಕು ನೀವು, ಪುಸಿಯನೆ ಸಾಮಮಮ್ಮ ನುಡಿದು. ಸಾಮ ಅಂದರೆ ಒಂಥರ ಯಾವುದು, ಸಂಧಾನದ ಮತ್ತು ಎದುರುಗಡೆ ತುಂಬ ನಯವಾದ ಸಂಧಾನದ ಅಂದರೆ ಮೆಚ್ಚುಗೆಯ ಮಾತನ್ನು ಆಡ್ತಲೂ, ಆಮೇಲೆ ಭೇದಮನ್ನು ಉಂಟೋಡ ಸಾಮ ಭೇದ, ಆಮೇಲೆ ನಂತರದ ಹಂತದಲ್ಲಿ ಅದು ದಂಡ ಬರೋದು. ಈ ಸಾಮಮಮ್ಮ ನುಡಿದು ಭೇದಮಮ್ಮ ಉಂಟು ಒಡತಾಗಿ ಮಾಡಿ. ಈಗಾಗಲೇ ನಮ್ಮ ಕಡೆಯವರಿಗೆ ಅದನ್ನು ಹೇಳುವುದಿಲ್ಲ, ಅವನು ಬರ್ತದೆ ವಿದುರನ ಕಡೆಗೆ ಹೋಗಿದ್ದಾನೆ, ಅದು ಭೇದೋಪಾಯಕ್ಕೆ. ಹಾಗಾಗಿ ಮೊದಲು ಸಾಮ, ಆಮೇಲೆ ಭೇದಮನ್ನು ಉಂಟು ಒಡತಾಗೆ ಮಾಡಿ ಕಿದ್ದಿಸಲು ಒಳಪಕ್ಕು. ನೀನು ಆ ರಕ್ಕಸಿಯರು ಮಾಡಿದ ಕುಂಬಳಕಾಯಿ ಒಳಗೆ ಹೋದ ಹಾಗೇನೆ ನೀನೇನು ಮಾಡಿದ್ದೀಯಾ, ನನ್ನ ರಾಜ್ಯದೊಳಗೆ ಬಂದು ನೀನು ಕಿದ್ದಿಸ್ತಾ ಇದ್ದೀಯ, ನನ್ನವರನ್ನು ನೀನು ಸೆಳೀತಾ ಇದ್ದೀಯ. ರಕ್ಕಸೇರಿ ಕುಂಬಳದೊಳಗೆ ಹೋದ ಹಾಗೆ ಕಿದ್ದಿಸಲು ಒಳಪಕ್ಕು. ಆಮೇಲೆ ಮಿಕ್ಕು ನೆಗಳ್ದ ಉಗ್ರ ವಿರೋಧಿಗಳು ಎತ್ತಂ ಏಯ್ದೆ ಬಂಚಿಸಿ. ನಮ್ಮ ಇಡೀ ಜನಗಳನ್ನು, ಸೈನಿಕರನ್ನು, ಶತ್ರುಗಳನ್ನು ಅಂತ ಹೇಳುವವ್ರನ್ನೆಲ್ಲ ನೀನು ವಂಚನೆ ಮಾಡಿ ಹೊರಗಣ್ಣಿಗೆ ಸೈದಾರೇನೆ. ಹೊರಗಿನ ಕಣ್ಣಿಗೆ ನೀನು ಬಹಳ ಸಂಭಾವಿತ, ಕೃಷ್ಣ ಅಂದರೆ ಭಾಳ ಒಳ್ಳೆಯವನು ಅಂತ. ಹೊರಗಣ್ಣಿಗೆ ಸೈದಾರೇನೆ, ಬಹಳ ಸಂಭಾವಿತರು, ಒಳ್ಳೆಯವರು ಅಂತ ಹೇಳಿಕೊಂಡು ತಾವು ಒಳಗಂ ತವೆ ತೋಡಿ ತಿಂದು, ಒಳಗಿನದೆಲ್ಲವನ್ನು ಕೂಡ ಅಂದರೆ ಛಿದ್ರ ಒಳಗೆ ನಮ್ಮ ನಡುವೆ ಬಂದು ಇನ್ನು ಛಿದ್ರ ಮಾಡ್ತಾ ಒಳಗಿದನ್ನು ತೋಡಿ ತಿಂದು ಕುಂಬಳಕಾಯಿಯದ್ದನ್ನು ರಕ್ಕಸಿಯರು ಕಂಡ ಕುಂಬಳದ ಮಾಲ್ಕೆವೇ ಅವಳಾಗಿರೇ ಮಾಡದೇ ಇರ್ತೀರಿ. ನೀವು ಇದನ್ನೇ ಮಾಡ್ತಾ ಇರುವ ಕೆಲಸ, ಇದು ನಮ್ಗೆ ಗೊತ್ತಾಗಿದೆ. ಈಗ ನೇರವಾಗಿ ಹೇಳ್ತಾನೆ, ನನ್ನಲ್ಲಿ ಇದೆಲ್ಲ ನಡೆಯುವುದಿಲ್ಲ ಕೃಷ್ಣ. ನೀವು ಎಲ್ಲ ಒಂದೇ ಗರಡಿಯಲ್ಲಿ ಓದಿದವರು, ನಾವೆಲ್ಲ ಒಂದೇ ಗರಡಿಯಲ್ಲಿ ಓದಿದ ಮಾನಸ. ಅದೊಂದು ಭಾಳ ಜನಪ್ರಿಯವಾದ ಹೇಳಿಕೆ. ನಾವೆಲ್ಲ ಬಹಳ ವರ್ಷದಲ್ಲಿ ಬಳಿಕ ಕ್ಲಾಸ್ಮೇಟ್ ಸಿಕ್ಕಿದಾಗ ಹೇಳ್ತೇವೆ, ನಾವೆಲ್ಲ ಒಂದೇ ಗರಡಿಯಲ್ಲಿ ಓದಿದ ಮಾನಸ. ಭಾಳ ಒಳ್ಳೆಯ ಕನ್ನಡದ ಒಳ್ಳೆಯ ನುಡಿಗಟ್ಟು. ಗರಡಿ ಅಂದರೆ ಇದು ಕೇವಲ ಶಾಲೆ ಅಲ್ಲ, ವ್ಯಾಯಾಮ ಶಾಲೆ.
ಆಕೆ ಅದೇ ಕಳರಿ ಅಂತ ಕರೀತಾರೆ ಕೇರಳದಲ್ಲಿ. ಅದು ಕಳರಿ, ಅದೇ ಗಾಗಿ ಅದು ಗರಡಿ ಆಗಿರೋದು. ಮೂಲತಃ ಅದು ಈ ಕೋಟಿಚೇನರ ಗರಡಿ ಮುಂತಾದವುಗಳು ಕೂಡ ಮೂಲತಃ ವ್ಯಾಯಾಮ ಶಾಲೆಗಳು. ಅದು ಈ ಯುದ್ಧ ವಿದ್ಯೆಯನ್ನು ಕಲಿಸಿಕೊಡುವಂಥ ಅವು ಒಂದು ಯಾವುದು ಗರಡಿಗಳಾಗಿದ್ದವು. ಕಳರಿ ಅಂತಲೇ ಹೇಳ್ತಾರೆ ಅದನ್ನು. ಅದರಿಂದ ಕಳರಿ ಪಯಟ್ಟು ಅಂತ ಇದೆ ಕೇರಳದಲ್ಲಿ. ಇಲ್ಲಿ ಆ ಪದ ಇದೆ, ನಾಮೆಲ್ಲಂ ಒಂದು ಗರಡಿ ಓದಿದ ಮಾನಸರು. ನಮಗೆಲ್ಲ ನಿನ್ನ ಪಟ್ಟು ನನಗೆ ಗೊತ್ತಿದೆ, ಆದ ಕಾರಣ ಇದೆಲ್ಲ ನನ್ನ ಹತ್ರ ನಡೆಯುವುದಿಲ್ಲ. ಹಾಗಾಗಿ ಈಗೇನಾಗ್ತದೆ, ಈ ಬಹುವಚನ ಎಷ್ಟೋ ಬಾರಿ ವ್ಯಂಗ್ಯಕ್ಕೂ ಬರ್ತದೆ. ಈಗ ತಾವು ದಯಪಾಲಿಸಬೇಕು ಅಂತ ಹೇಳಿದರೆ ಗೌರವ ಆಯಿತು, ತಾವು ದಯಪಾಲಿಸಬೇಕು ಅಂದರೆ ಗೆಟೌಟ್ ಅಂತಲೂ ಆಗ್ತದೆ ಅದರಲ್ಲಿ. ಇಲ್ಲಿ ಹೇಳ್ತಾನವ, ನಾಮೆಲ್ಲಂ ಒಂದೇ ಗರಡಿಯಳಿ ಓದಿದ ಮಾನಸರು ಎಮ್ಮಂ ನಿಮ್ಮಾಡಿ ಕೆಮ್ಮನೆ ಬಳಲಿಸಲ್ಬೇಡ ಬಂದ ಬಟ್ಟೆಗಿನೇ ವಿಜಯಂಗಿ. ಆ ವ್ಯಂಗ್ಯ ಭಾಷೆ ಹೇಗಿದೆ ಅಂದರೆ, ನಿಮ್ಮ ಪಾದ, ಆಗ ಪಾದದ ಧೂಳುನಿಂದ ನಾನು ಪವಿತ್ರಗಾತ ಹೇಳಿದೆ, ಅದೇ ಪಾದ ನಮ್ಮನ್ನು ಬಳಲಿಸುವುದು ಬೇಡ ತಮ್ಮ, ನಿಮ್ಮ ಪಾದ ಬಂದ ದಾರಿಯಿಂದ ನೀವು ಹಿಂದಕ್ಕೆ ಹೋಗ್ಬೋದು. ಬಂದ ಬಟ್ಟೆಗೇನೆ ನಿಮಗೆ ಮತ್ತೆ ನಾನು ಅಂದರೆ ಅದರ ಅರ್ಥ ಏನಂದರೆ, ನೀನು ಸ್ವಲ್ಪ ಹೊತ್ತು ನಿಂತರೆ ನಾವು ಇಲ್ಲಿಂದ ನಿನ್ನ ದಬ್ಬುತ್ತೇನೆ ಅಂತ. ಬಂದ ಬಟ್ಟೆಗೇನೆ ವಿಜಯಂಗೈ. ಆಮೇಲೆ ಮುಂದಿನದು ಅಲ್ಲಿ ನಡೀತದೆ, ಅದನ್ನು ನಾನು ವಿವರಿಸ್ತಾ ಇಲ್ಲ. ಆದರೆ ಇದನ್ನು ಯಾಕೆ ಹೇಳಿದೆ ಅಂದರೆ, ಈ ಪ್ರಸಂಗದಲ್ಲಿ ಮುಖ್ಯವಾಗಿ ಕೃಷ್ಣ ಬಹಳ ಮುತ್ಸದ್ದಿಯಾಗಿ, ದುರ್ಯೋಧನನು ಕೂಡ ಅಷ್ಟೇ ಮುತ್ಸದ್ದಿಯಾಗಿ. ಪಂಪ ಒಬ್ಬ ರಾಜನ ಆಸ್ಥಾನದಲ್ಲಿದ್ದವನು ಅಷ್ಟೇ ಅಲ್ಲ, ಅವನು ಒಬ್ಬ ಕಲಿಯಾಗಿದ್ದ. ಬಹುಶಃ ಸೇನಾಧಿಪತಿ ಆಗಿರಬೇಕು. ಕಲಿಯೋ ಕವಿಯೋ ಕವಿತಾ ಗುಣಾರ್ಣ ಅಂತ ಹೇಳಿ, ಅಂದರೆ ಇವನು ಈ ಅರಿಕೇಸರಿ ಆಸ್ಥಾನಕ್ಕೆ ಬರೋ ಹೊತ್ತಿಗೆ ಅದರೆಲ್ಲ ರಾಜನೀತಿಯನ್ನು ತಿಳ್ಕೊಂಡಿದ್ದ. ಹಾಗಾಗಿ ರಾಜನೀತಿಗೆ ಸಂಬಂಧಪಟ್ಟ ಅನೇಕ ಸೂಚನೆಗಳು ಅವನ ಕಾವ್ಯದಲ್ಲಿ ಸಿಗ್ತವೆ, ಬರೀ ಮಹಾಭಾರತ ಅಲ್ಲ. ಇನ್ನೊಂದು ಸಣ್ಣ ಒಂದು ಪದ್ಯ ಓದ್ತೇನೆ, ಬಹಳ ಕುತೂಹಲಕಾರಿಯಾದ್ದು. ಇಡೀ ಕಾವ್ಯ ನಾನು ಮೊದಲನೇ ದಿನ ಹೇಳಿದೆ, ತನ್ನ ಆಶ್ರಯದಾತನಾದ ಅರಿಕೇಸರಿಯನ್ನು ಇಲ್ಲಿ ಅರ್ಜುನ ಜೊತೆಗೆ ಸಮೀಕರಣ ಮಾಡಿ ಬರೆದ ಅಂತ. ಆದರೆ ಒಂದು ಸಂದರ್ಭದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಅದು ಚಕ್ರವ್ಯೂಹ ರಚನೆ ಆದ ಕಾಲಕ್ಕೆ ಅರ್ಜುನನ ಸಂಸಪ್ತಕರ ಜೊತೆಗೆ ಯುದ್ಧಕ್ಕೆ ಹೋಗಿದ್ದಾನೆ. ಚಕ್ರವ್ಯೂಹವನ್ನು ಭೇದಿಸಲಿಕ್ಕೆ ಯಾರಿಗೂ ಗೊತ್ತಿಲ್ಲ. ಧರ್ಮರಾಯ ಆತ ಕರೀತಾನೆ ಅಭಿಮನ್ಯುವನ್ನು, ನಿನಗೆ ಇದನ್ನು ಭೇದಿಸಲಿಕ್ಕೆ ಸಾಧ್ಯವೋ ಅಂತ. ಯಾಕಂದರೆ ಕೇಳಿದ್ದಾನೆ, ಅಪ್ಪನ ಇವ ಕಲ್ತಿರ್ಬೋದು ಅಂತ. ಇದು ಕೇಳಿದಾಗ ಅಭಿಮನ್ಯು ಅಪ್ಪನ ಬಗ್ಗೆ ಮಾಡೋದು ವಿಮರ್ಶೆ ಇದೆಯಲ್ಲ, ಆ ಒಂದು ಪದ್ಯ ನನಗೆ ಪಂಪಾರದು ಬಹಳ ಒನ್ ಆಫ್ ದಿ ಬೆಸ್ಟ್ ಪೋಯಮ್. ಯಾಕೆ ಅಂತೇಳಿದರೆ, ಅವನು ಅಪ್ಪನ ಬಗ್ಗೆ ಒಂದು ಒಳ್ಳೆಯ ಟೀಕೆ ಅಲ್ಲ, ವಿಮರ್ಶೆ ಮಾಡ್ತಾನೆ. ಅವನು ಹೇಳ್ತಾನೆ ಅಂದರೆ, ನೋಡಬೇಕು, ಯಾವ ಅರ್ಜುನ ಅರಿಕೇಸರಿಯನ್ನು ಕಥೆಯ ನಾಯಕನಾಗಿ ಮಾಡಿಕೊಂಡು ಪಂಪ ಕಾವ್ಯ ಬರೆದನು, ಅದೇ ಕಾವ್ಯದಲ್ಲಿ ಅರ್ಜುನ ಅಂದರೆ ಅವನು ವೀರನೇ ಅಲ್ಲ ಅಂತ ಅವನ ಮಗನೇ ಹೇಳ್ತಾನೆ. ಆ ಪದ್ಯ ನೀವು ನೋಡಬೇಕಿದನ್ನು. ಅಭಿಮನ್ಯು ಹೇಳ್ತಾನೆ ಅವನ ದೊಡ್ಡಪ್ಪನಲ್ಲಿ, ನೀವು ನಮ್ಮ ಅಪ್ಪನನ್ನು ಅನಗತ್ಯವಾಗಿ ಬಹಳ ದೊಡ್ಡ ಮನುಷ್ಯ ಅಂತ ಮಾಡಿದ್ದಿ. ಅವನ ಯಾಕೆ ಅದು ಅನಲನ ಕೊಟ್ಟ ಗಾಂಡಿವದ ತೇರ ಮುರಾರಿಯ ಮೆಚ್ಚ ದೇವದೇವನ ದಯಗೈದ ಸಾಯಕದ ಬೆಂಬಲದೊಳ್ ಕಲಿ ಎಂದು ಕೆಮ್ಮನೆ ಅಮ್ಮನ ಅದಟ ಅಳ್ಕುತಿರ್ಪಿರಿ ಇದೇಂ ಪಗೆ ಒಡ್ಡು ಗೆಲಲ್ಕೆ ಅಳುಂಬಂ ಎಂಬನಿತು ವರಂ ಮನಕ್ಕೆ ನಿಮಗೆ ಅತ್ತಳಗಂ ಬರೆ ಮತ್ತೆ ಮಾಡಬೇನೆ. ಅವನು ಹೇಳ್ತಾನೆ, ನಮ್ಮ ಅಪ್ಪನಿಗೆ ಅವನದ್ದು ಅಂತ ಸ್ವಂತದ್ದು ಏನೂ ಶಕ್ತಿ ಇಲ್ಲ. ಅನಲನ ಕೊಟ್ಟ ಗಾಂಡಿವದ, ಅವನಲ್ಲಿರುವ ಯಾವುದು ಧನುಸ್ಸು ಇದೆಯಲ್ಲ, ಅದು ಕಾಂಡವಾಹನ ದಹನದ ವೇಳೆಗೆ ಅಗ್ನಿ ಕೊಟ್ಟಿರುವುದು ಗಾಂಡೀವ. ಅದರಿಂದ ಆ ಶಕ್ತಿಯಿಂದ ಅವನು ಯುದ್ಧ ಮಾಡೋದು. ಅನಲನ ಕೊಟ್ಟ ಗಾಂಡೀವ. ತೇರ ಮುರಾರಿಯ ಮೆಚ್ಚ, ಅವನ ರಥವನ್ನು ರಥಿಕನಾಗಿ ನಡೆಸುವವನು ಯಾರು? ಕೃಷ್ಣ, ಮುರಾರಿ. ಅವನ ಕೃಪೆ ಪೂರ್ತಿ ಇದ್ದ ಕಾರಣ ಇವನಿಗೇನಿಲ್ಲ, ಇವನು ಕೂತ್ಕೊಂಡು ಸುಮ್ಮನೆ ಬಾಣಪ್ರಯೋಗ ಮಾಡಿದ್ರೆ ಆಯಿತು. ತೇರ ಮುರಾರಿಯ ಮೆಚ್ಚ, ಆ ತೇರು ನಡೆಸುವಂಥ ಕೃಷ್ಣನ ಇಡೀ ಒಂದು ಆಶ್ರಯ ಬೆಂಬಲ ಇದೆ. ಮತ್ತು ಅವನಲ್ಲಿರುವ ಬಾಣಗಳು ಯಾವುದು? ದೇವದೇವನು ದಯಗೈದ ಸಾಯಕದ ಬೆಂಬಲದೊಳು ಪಾಶುಪತ ಅಸ್ತ್ರ,
ಇವನು ಇಂದ್ರಕಿರದಲ್ಲಿ ತಪಸ್ಸು ಮಾಡಿದಾಗ ಈಶ್ವರ ಕೊಟ್ಟದ್ದು. ಹಾಗಾಗಿ ಅವನ ಬಿಲ್ಲು ಅದು ಅಲ್ಲಿ ಅನಲ ಕೊಟ್ಟದ್ದು ಅಗ್ನಿ ಗಾಂಡೀವ, ಬಾಣಗಳು ಕೊಟ್ಟಂಥದ್ದು ಅವು ಈಶ್ವರ ಶಿವ ಪಾಶುಪತಾಸ್ತ್ರ, ಅವನಿಗೆ ತೇರು ನಡೆಸುವವನು ಕೃಷ್ಣ. ಇದರಿಂದಾಗಿ ನೀವು ಅವನನ್ನು ದೊಡ್ಡ ವೀರ ಅಂತ ಹೇಳ್ತೀರಿ. ನಿಜವಾಗಿಯೂ ನಾವು ನೀವು ತಿಳ್ಕೊಂಡಷ್ಟು ಅವನು ವೀರ ಅಲ್ಲ. ಅಂದರೆ ಇಡೀ ಕಲ್ಪನೆ ಹೇಗಿದೆ ಅಂತ ಹೇಳಿದರೆ, ಈ ಅನಲನ ಕೊಟ್ಟ ಗಾಂಡೀವದ ತೇರ ಮುರಾರಿಯ ಮೆಚ್ಚ ದೇವದೇವನ ದಯೆಗೈದ ಸಾಯಕದ ಬೆಂಬಲದೊಳ್ ಕಲಿಯೆಂದು ಅವನ ವೀರ ಅಂತ ಕೆಮ್ಮನೆ ಅಮ್ಮನ ಅದಟ ಅಳ್ಕುತಿರ್ಪಿರಿ ಇದೆ. ಅಮ್ಮ ಹಳೆಗನ್ನಡದಲ್ಲಿ ಅಮ್ಮ ಅಂತ ಹೇಳೋದು ಅಪ್ಪನಿಗೆ, ಅಬ್ಬೆ ಅಂತ ಹೇಳೋದು ತಾಯಿಗೆ. ಅಮ್ಮ ಅನ್ನುವ ಪದ ಅದು ಹಳೆಗನ್ನಡದಲ್ಲಿ ತಂದೆಗೆ ಹೇಳ್ತಾ ಇರೋದು, ಅಬ್ಬೆ ಅನ್ನೋದು ತಾಯಿಗೆ. ಅದನ್ನು ಸುಮ್ಮನೆ ನೀವು ವೀರ ಅಂತ ನಮ್ಮ ಅಪ್ಪನನ್ನು ನೀವು ಸುಮ್ಮನೆ ಹೊಗಳ್ತಾ ಇದ್ದೀರಿ. ಶತ್ರುಗಳನ್ನು ಗೆಲ್ಲುವುದಕ್ಕೆ ಏನು ಅಸಾಧ್ಯವ ಇದು? ಅಸಾಧ್ಯವ? ನಿಮಗೆ ಯಾಕೆ ಈ ಥರದ ವ್ಯತೆ? ನಾನು ಅದನ್ನು ಭೇದಿಸ್ತೇನೆ ಅಂತ ಹೇಳ್ತಾನೆ. ಇದನ್ನು ಯಾಕೆ ಉಲ್ಲೇಖ ಮಾಡಿದೆ ಅಂದರೆ, ಇದೆಲ್ಲ ಎಷ್ಟೋ ಬಾರಿ ಕಾವ್ಯದಲ್ಲಿ ನಾವು ಕಥೆ ಮುಂದೆ ಹೋಗ್ತಾ ಇದ್ದಾಗ ನಾವು ಈ ಮಿಸ್ ಸಮ್ ಆಫ್ ದಿಸ್ ಪೋಯಮ್ಸ್. ಎಷ್ಟೋ ಬಾರಿ ಈ ಥರದ ಒಂದೊಂದು ಪದ್ಯ, ಇದು ಬರೀ ಒಂದೇ ಒಂದು ಪದ್ಯ. ಈ ಪದ್ಯ ಯಾಕೆ ಬೇಕು ಅಂತ ಹೇಳಿದರೆ, ನಿಮಗೆ ಇಡೀ ಕಾವ್ಯದಲ್ಲಿ ನಾವು ಎಷ್ಟೋ ಬಾರಿ ಕಥೆಯ ಮೂಲಕವೇ ಹೋಗುವುದರ ಬದಲು ಎಲ್ಲೋ ಈ ಥರ ಸಣ್ಣ ಸಣ್ಣ ಪದ್ಯಗಳೇ ಒಬ್ಬ ಕವಿಯ ಒಂದು ವಿಶಿಷ್ಟತೆಯನ್ನು ಅದು ತೋರಿಸ್ತವೆ ಅಂತ. ನನ್ನ ಇನ್ನೊಂದು ಭಾಗ, ಆ ಕಾರಣಕ್ಕಾಗಿ ನಾನು ಅದರ ಯಾರು ವೀರರುಗಳ ಯುದ್ಧದ ವರ್ಣನೆ ಯಾವುದನ್ನು ನಾನು ಎತ್ಕೊಳ್ತಾ ಇಲ್ಲ. ಪಂಪ ಆತೊಬ್ಬ ಕಲಿಯಾಗಿದ್ದ, ಸ್ವತಃ ಯುದ್ಧ ಮಾಡಿದವನು. ಅವನನ್ನು ಅರಿಕೆ ಸೇರಿ ಆಹ್ವಾನ ಮಾಡಲಿಕ್ಕೆ ಕಾರಣವೇ ಅವನು. ನಾನು ಅದನ್ನು ಇತ್ತೀಚೆಗೆ ಒಂದು ಲೇಖನ ಬರೆದಿದ್ದೇನೆ. ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಪಂಪನ ಪರಿಸರ ಅಂತ, ಅದು ಪಂಪ ಪ್ರಶಸ್ತಿ ಬಂದ ಬಳಿಕ ಬರೆದದ್ದು ನನ್ನ ಲೇಖನ. ಸಾಕಷ್ಟು ನಾನು ಸ್ವಲ್ಪ ಇತಿಹಾಸದ ಪುಸ್ತಕ ಎಲ್ಲ ನೋಡಿ ಆ ಕದಂಬರ ಬಳಿಕದ, ಅಂದರೆ ಇವನ ಕಾಲದಲ್ಲಿದ್ದ ಈ ಯಾರು ಸಾಮಂತರು ಯಾರು, ಮಾಂಡಲಿಕರು ಯಾರು ಅಂತ ಹುಡುಕಿಕೊಂಡು ನೋಡಿದ್ದೇನೆ. ಮತ್ತು ಆ ಕಾಲಕ್ಕೆ ಪ್ರಕ್ಷುಬ್ಧವಾಗಿತ್ತು ಯಾವುದು, ಈ ಉತ್ತರ ಕರ್ನಾಟಕದ ಭಾಗ. ಹಾಗೆ ಈ ಯುದ್ಧಗಳಲ್ಲಿ ಭಾಗವಹಿಸಿ ಅವನಿಗೆ ಅನುಭವ ಇದ್ದ ಕಾರಣವೇ ಇವನನ್ನು ಅಲ್ಲಿಗೆ ಅರಿಕೆ ಸರಿ ಕರೀಲಿಕ್ಕೆ ಕಾರಣ ಅಂದರೆ ಎರಡು ಕಾರಣ. ಒಂದು, ಇವನು ಒಬ್ಬ ಕಲಿ. ಇನ್ನೊಂದು, ಈಗಾಗಲೇ ಆದಿಪುರಾಣ ಬರೆದು ಒಬ್ಬ ಒಳ್ಳೆಯ ಕವಿ ಕೂಡ ಹೌದು ಅಂತ. ಹಾಗಾಗಿ ಅವನು ಕರೆಸಿದ ಅಂತ ನನ್ನದೊಂದು ವಾದವನ್ನು ನಾನು ಇತ್ತೀಚೆಗಿನ ಒಂದು ಲೇಖನದಲ್ಲಿ ಅದು ನಾನು ಮಂಡಿಸಿದ್ದೇನೆ. ಅದು ಇಲ್ಲಿ ಮುಖ್ಯ ಅಲ್ಲ ಹೇಳ್ತಾ ಇರೋದು. ಈ ಯುದ್ಧ ಭೂಮಿ ಅನ್ನುವುದು ನಮಗೆ ಬರೀ ಭೀಷ್ಮರು, ಅವರ ಬಳಿಕ ದ್ರೋಣರು, ಅವರ ಬಳಿಕ ಕರ್ಣ, ಅವರ ಬಳಿಕ ಶಲ್ಯ, ಇವೆಲ್ಲ ನಮಗೆ ಅಲ್ಲಿ ಸೇನಾಧಿಪತಿಗಳಾಗಿ ಬರುವುದು, ಹೋರಾಡ್ತಾ ಅವರು ಮಡಿಯುತ್ತಾ ಇರುವುದು, ಇದೆಲ್ಲ ನಮಗೆ ಈ ಪಂಪ ಭಾರತದಲ್ಲೂ ಸಿಗ್ತದೆ, ಎಲ್ಲ ಭಾರತದಲ್ಲೂ ಸಿಗ್ತವೆ. ಆದರೆ ಅಲ್ಲಿ ಸೈನಿಕರ ಸ್ಥಿತಿ ಏನು? ಸಾಮಾನ್ಯರ, ಅಂದರೆ ಪಂಪ ಒಬ್ಬ ಯೋಧನೂ ಸೈನಿಕನಾದ ಕಾರಣ ಸಾಮಾನ್ಯ ಸೈನಿಕರ ನೋವುಗಳು ಅವನಿಗೆ ಅರ್ಥ ಆಗ್ತವೆ. ಮತ್ತು ಯಾಕೆ ಹೋರಾಡ್ತಾ ಇದ್ದರು ಅವರು ಅಂಥ ಒಂದು ಸಣ್ಣ ಭಾಗ ನಾನು ಕೊಡ್ತೇನೆ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಕೌರವ ಪಾಂಡವರ ನಾಯಕರು ಮತ್ತು ಅವರ ಪಕ್ಷದವರು ಹೋರಾಡುವಂತಹ ಚಿತ್ರಣಗಳ ನಡುವೆ ಸಾಮಾನ್ಯ ಸೈನಿಕರ ಮತ್ತು ಅವರ ಪತ್ನಿಯರ ಮನೋಭೂಮಿಯನ್ನು. ಸಾಮಾನ್ಯವಾಗಿ ನಾವೊಂದು ಯುದ್ಧ ನಡೆದಾಗಲೂ ಆಧುನಿಕ ಕಾಲದಲ್ಲೂ ಯೋಧರ, ಸೈನಿಕರ ಹೆಂಡತಿಯರ ಸ್ಥಿತಿಯ ಬಗ್ಗೆ, ಮನೋಧರ್ಮದ ಬಗ್ಗೆ ನಾವು ಯೋಚನೆ ಮಾಡುವುದಿಲ್ಲ. ಇಲ್ಲಿ ಪಂಪ ಎರಡನ್ನೂ ಯೋಚನೆ ಮಾಡುತ್ತಾನೆ. ಅವರ ಹೆಂಡತಿಯರ ಮನೋಭೂಮಿಕೆಯ ಭಾವನಾ ಲಹರಿಗಳು ಅಪೂರ್ವವಾಗಿವೆ. ಸ್ವತಃ ಕಲಿಯೂ ಆಗಿದ್ದ ಪಂಪ ತನ್ನ ಕಾಲದ ಯುದ್ಧಗಳನ್ನು ಕಂಡು ಮತ್ತು ಅವುಗಳಲ್ಲಿ ಭಾಗವಹಿಸಿದ್ದ ಕಾರಣದಿಂದಲೇ ಅಂತಹ ಮಾನವೀಯ ಮುಖಗಳನ್ನು ತನ್ನ ಕಾವ್ಯದಲ್ಲಿ ಅನಾವರಣ ಮಾಡಿದ್ದಾನೆ. 10ನೇ ಶತಮಾನದ ವೀರಗಲ್ಲುಗಳು ಮತ್ತು ಮಾಸ್ತಿಗಲ್ಲುಗಳು ತುಂಬ ಇವೆ. ಯಾಕಂದರೆ ಈ ವೀರಗಲ್ಲು ಮಾಸ್ತಿಗಲ್ಲು ಯಾವಾಗ ಅಂದರೆ, ಹೆಚ್ಚು ಯುದ್ಧ ನಡೆದಾಗ ಗಂಡಸರು ಸಾಯ್ತಾರೆ, ಅದಕ್ಕೆ ವೀರಗಲ್ಲು ನೆಡ್ತಾರೆ. ಹೆಂಗಸರು ಆತ್ಮಹತ್ಯೆ ಮಾಡಿಕೊಳ್ತಾರೆ, ಮಾಸ್ತಿಗಲ್ಲು ನೆಡ್ತಾರೆ. 10ನೇ ಶತಮಾನದ ಕಾಲಕ್ಕೆ ಕರ್ನಾಟಕದಲ್ಲಿ ಬಹಳ ಕಡೆಗಳಲ್ಲಿ ವೀರಗಲ್ಲುಗಳು ಮತ್ತು ಮಾಸ್ತಿಗಳು, ಮತ್ತು ನಮ್ಮ ಈಗ ಈ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗದಲ್ಲೂ ಕೂಡ ನಾವು ಸಾಕಷ್ಟು ವೀರಗಲ್ಲು ಮಾಸ್ತಿಗಲ್ಲು ಕಾಣ್ತೇವೆ. ಮತ್ತು ಬೇರೆ ಬೇರೆ ಕಡೆಯಲ್ಲಿ ಸಿಗ್ತವೆ. ಅದರ ಬಗ್ಗೆ ಅನೇಕ ಡಾಕ್ಟರೇಟ್ ಪ್ರಬಂಧಗಳೇ ಬಂದಿವೆ.
ಅಂದರೆ ಈ ವೀರಗಳ್ಳುಗಳು ಮಾಸ್ತಿಗಳು ಸಿಕ್ಕುವುದು ಯಾವಾಗ ಅಂದರೆ, ಯಾಕೆ ಇವರು ಹೋರಾಡ್ತಾರೆ ಈ ಯೋಧರುಗಳು? ಯೋಧನೊಬ್ಬ ತನ್ನನ್ನು ಸಾಕಿ ಸಲಹಿದ ಒಡೆಯನ ಋಣ ತೀರಿಸಬೇಕು ಅಂತ ಆತ ಅದನ್ನು ಒಂದು ಸಾಂಸ್ಕೃತಿಕ ಜವಾಬ್ದಾರಿ ಅಂಥೇಳಿ ತನ್ನ ಒಡೆಯನ ಪರವಾಗಿ ಹೋರಾಡ್ತಾನೆ. ಅದು ಬರೀ ಸೇವಕನಾಗಿ ಅಲ್ಲ, ತನ್ನನ್ನು ಅವನು ಸಾಕಿದ್ದಾನೆ ಇಷ್ಟು ಕಾಲ, ಆ ಒಡೆಯನ ಋಣ ತೀರಿಸಬೇಕು ತಾನು ಅಂತ. ಇದಕ್ಕೆ ಒಂದು ಪರಿಭಾಷೆಯನ್ನು ಪಪ್ಪ ಬಳಸ್ತಾನೆ. ಅದು ಬಹಳ ಮುಖ್ಯವಾದ್ದು. ಕನ್ನಡ ಸಾಹಿತ್ಯದಲ್ಲಿ ಯಾರೂ ಅದನ್ನು ಬಳಸಿಲ್ಲ ಅಷ್ಟು ಚೆನ್ನಾಗಿ. ಜೋಳದ ಪಾಳಿ ಅಂತ. ಜೋಳದ ಪಾಳಿ ಅಂತ, ಪಾಳಿ ಅಂದರೆ ಸರದಿ ಅಂತ. ಜೋಳ ನಿಮ್ಗೆ ಗೊತ್ತಿದೆ. ಪಂಪ ಇದ್ದದ್ದು, ನಾನು ಮೊದಲನೇ ದಿನವೇ ಹೇಳಿದೆ, ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಯ ಭಾಗ, ಗದಗಿನ ಭಾಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಈ ಬನವಾಸಿಯ ಭಾಗದಲ್ಲಿ ಅವನು ಬೆಳ್ಳುಳ್ಳ ನಾಡಿನಲ್ಲಿ ಇದ್ದವನು. ನಿಮ್ಗೆ ಗೊತ್ತಿದೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ಮುಖ್ಯ ಆಹಾರ ಜೋಳ, ಜೋಳದ ರೊಟ್ಟಿ, ಬಕ್ರಿ ಹೇಳಿ ಗೊತ್ತಿದೆ. ಆದ್ದರಿಂದ ಆ ಪ್ರದೇಶದಲ್ಲಿದ್ದ ಕಾರಣವೇ ಅವನಿಗೇನು ಋಣ ಅಂದರೆ, ನಾವಿಲ್ಲಿ ಅನ್ನದ ಋಣ ಅಂತ ಹೇಳಿದಾಗೇ ಅದು ಜೋಳದ ಋಣ, ಜೋಳದ ಸರದಿ. ಅಂದರೆ ತನಗೆ ಆಹಾರ ಕೊಟ್ಟದ್ದಂತಹ ಒಡೆಯನ ಋಣ ತೀರಿಸೋದು ಹೇಗೆ ಅಂದರೆ ಯುದ್ಧ ಮಾಡಿ ಪ್ರಾಣವನ್ನು ಅರ್ಪಿಸುವಂಥದ್ದು ಅಂತ. ಒಂದು ವೇಳೆ ಪಂಪ ಕರಾವಳಿಯಲ್ಲಿ ಹುಟ್ಟಿದರೆ ಅವನು ಬಹುಶಃ ಅಕ್ಕಿಯ ಋಣ ಅಂತ, ಅಕ್ಕಿಯ ಪಾಳಿ ಅಂತ ಹೇಳ್ತಾ ಇದ್ದಾರೆ ಏನೋ. ಹಳೆ ಮೈಸೂರಿನಲ್ಲಿ ಹುಟ್ಟಿದರೆ ಅವನು ಬಹುಶಃ ರಾಗಿಯ ಪಾಳಿ ಅಂತ ಹೇಳ್ತಾ ಇದ್ದಾನೇನು. ಆದರೆ ಅವನು ಆದ ಕಾರಣ ಒಂದು ಸಂಸ್ಕೃತಿ ಹೇಗಿರ್ತದೆ ಅಂದರೆ, ಅದಕ್ಕೆ ನಾವು ಅದನ್ನು ಇಲ್ಲಿ ಪ್ರೊಫೆಸರ್ಗಳೆಲ್ಲ ಇದ್ದಾರೆ, ಅವ್ರಿಗೆ ಗೊತ್ತಿದೆ, ಇದನ್ನು ಕಲ್ಚರಲ್ ಜಾಗ್ರಫಿ ಅಂತ ಕರೀತಾರೆ. ನಾವು ಸ್ವಲ್ಪ ಇವತ್ತು ಇದಕ್ಕೆಲ್ಲ ತುಂಬ ಥಿಯರಿಟಿಕಲ್ ಮಾತಾಡಬಾರ್ದು. ಆದರೆ ಕಲ್ಚರ್ ಜಾಗ್ರಫಿ ಅಂದರೆ ನಾವು ಒಂದು ಭೂಪ್ರದೇಶದ ಸಂಸ್ಕೃತಿಗೂ ಮತ್ತು ಅಲ್ಲಿ ಬೆಳೆದ ಮನುಷ್ಯರಿಗೂ ಸಂಬಂಧ ಇರ್ತದೆ ಅಂತ. ಹಾಗಾಗಿ ಪಂಪನ ಕಾವ್ಯದಲ್ಲಿ ಈ ಥರ ಕಲ್ಚರಲ್ ಜಾಗ್ರಫಿಯ ಅಂಶಗಳು ಒಂದು ಕಾವ್ಯದ ಭಾಗವಾಗಿ ಬರ್ತವೆ ಅಂತ. ಹೀಗಾಗಿ ಇಲ್ಲೇನು ಹೇಳ್ತಾನೆಂದರೆ, ಈ ಜೋಳದ ಪಾಳಿ ಎನ್ನುವ ಒಂದು ಸಾಂಸ್ಕೃತಿಕ ಪರಿಭಾಷೆಯನ್ನು ಪಂಪ ಮತ್ತೆ ಮತ್ತೆ ಹೇಳ್ತಾನೆ. ತಾನು ಬಹುಕಾಲ ಜೀವಿಸಿದ್ದ ಉತ್ತರ ಕರ್ನಾಟಕದ ಈ ಪ್ರದೇಶದ ಪ್ರಮುಖ ಆಹಾರವಾದ ಜೋಳವನ್ನು ಒಂದು ಋಣದ ರೂಪಕದಲ್ಲಿ ಬಳಸ್ತಾನೆ. ಅಲ್ಲಿ ಒಂದು ಪದ್ಯ ಓದ್ತೆ ನಾನು. ಸಿಡಿಲೋಳ್ ಪೂರ್ವ ಸಿಡಿಲಂತಿರೆ ಬಾಳೊಳೆ ಬಾಳ್ ಪಳಂಚಿ ಮಾರ್ಕಿಡಿವಿಡೆ ನೋಡಲ್ ಅಂಜಿ ದಸದೇವತೆಗಳು ಪೆರಪಿಂಗೆ ತೋಳತೀನ್ ಕಿಡೆ ನಲಿದು 1-2 ಕುದುರೆಯ ಅಟ್ಟೆಯುಂ 1-2 ಆನೆಯ ಅಟ್ಟೆಯುಂ ತೊಡರ್ದು ಒಡನೆ ಆಡೆ ತಳ್ತು ಹಿರಿಯದಿರ್ದೊಡೆ ಜೋಳಮನ್ ಎದ್ದು ನಿಗುವೆಂ. ಒಬ್ಬ ಸೈನಿಕ ಹೇಳ್ತಾನಂತೆ, ನಾನು ಜೋಳದ ಋಣವನ್ನು ಹೇಗೆ ನಿಗಬೇಕು? ಏನಿಲ್ಲ, ನಾನು ಒಂದು ಸಿಡಿಲು ಹೊಡೆಯುವ ಹಾಗೆ ನಾನು ಯುದ್ಧ ಮಾಡ್ತೇನೆ. ಖಡ್ಗಕ್ಕೆ ಖಡ್ಗ ತಾಗಿ ಅದರಿಂದ ಕಿಡಿಗಳು ಹೊರಹೊಮ್ಮುವ ಹಾಗೆ ನಾನು ಯುದ್ಧ ಮಾಡ್ತೇನೆ. ನಮ್ಮ ಯುದ್ಧ ಮಾಡ್ತಾ ಇದ್ದಾಗಲೂ ಕೂಡ, ಹೋರಾಡ್ತಾ ಇದ್ದಾಗಲೂ ದಿಗ್ದೇವತೆಗಳೆಲ್ಲ ಹೆದರ್ಬಿ ಓಡಿ ಹೋಗಬೇಕು, ಆ ಥರ ಯುದ್ಧ ಮಾಡ್ತೇನೆ. ಮತ್ತು ನನ್ನ ತೋಳಿನ ತೀಟೆ ಹೋಗುವ ಹಾಗೆ ನಾನು 1-2 ಕುದುರೆಯ ದೇಹ, 1-2 ಆನೆಯ ದೇಹ, ಇವು ಒಂದರೊಡನೆ ಒಂದು ಸೇರುವ ಹಾಗೆ ನಾನು ಅವುಗಳನ್ನು ಕತ್ತರಿಸ್ತೇನೆ ಅಂತ. ನೀವು ನೋಡಬೇಕು, ಅಟ್ಟೆ ಅನ್ನುವಂಥದ್ದು ಈ ತಲೆ ಇಲ್ಲದಿರುವ ಭಾಗ ಅಟ್ಟೆ. ಅದಕ್ಕೆ ನಾವು ಮುಂಡ ಅಂತ ಕರೀತೇವೆ, ಆದರೆ ಹಳಗೆನ್ನಡ ಶಬ್ದ ಅಟ್ಟೆ ಅಂತ. ನೀವು ಆದ ಕಾರಣ ಬಹುಶಃ ತುಳುವಿನಲ್ಲಿ ಅದರ ಮೇಲ್ಭಾಗಕ್ಕೆ ಮುಟ್ಟೆ ಅಂತ ಬಂದಿರಬೇಕು ಅಂತ. ಅದು ಮೀನಿಗೆ ಮಾತ್ರ ಅಲ್ಲ, ಮುಂಡದ ಭಾಗ ಉಂಟಲ್ಲ, ಅಟ್ಟೆ ಕೆಳಗಿನ ಭಾಗ. ಇದು ಹಳೆಗನ್ನಡದಲ್ಲಿ ಮತ್ತೆ ಬರ್ತದೆ. ಅಟ್ಟೆ ಅಂತ ಹೇಳಿದರೆ ತಲೆ ರುಂಡ ಇಲ್ಲದಿರುವಂತಹ ದೇಹದ ಭಾಗ ಅಟ್ಟೆ. 1-2 ಆನೆಯ ಅಟ್ಟೆಗಳು, 1-2 ಕುದುರೆಯ ಅಟ್ಟೆಗಳು, ಒಂದು ಇನ್ನೊಂದು ಸಿಕ್ಕುವ ಹಾಗೆ ನಾನು ಅವುಗಳನ್ನು ಕತ್ತರಿಸ್ತೇನೆ ಅಂತ. ಇನ್ನೊಂದು ಕಡೆ ಇನ್ನೊಬ್ಬ ಯೋಧ ಹೇಳ್ತಾನಂತೆ, ಸುರಲೋಕಂ ದೊರೆಕೊಳ್ಳುವುದು ಒಂದು, ನಾನೀಗ ಇದರಲ್ಲಿ ವೀರಮರಣವನ್ನು ಅಪ್ಪಿದರೆ ನನಗೆ ಸ್ವರ್ಗಲೋಕ ಸಿಗ್ತದೆ. ಸುರಲೋಕಂ ದೊರೆಕೊಳ್ಳುವುದು ಒಂದು, ಪರಮಶೀ ಲಕ್ಷ್ಮಿಯುಂ ಬರ್ಪುದು, ಆದರದಿಂ ದೇವ ನಿಕಾಯದೊಳು ನೆರೆವುದು, ಉತ್ಸಾಹವಂ ತನ್ನ ಮೈಸಿರಿ ಭಾಗ್ಯಂ ನೆರೆವುದು, ರಣದೊಳು ಗೆಲ್ದು ಜಯಮಂ ತಲ್ತು ಸಂಗರದೊಳು ಜೋಳದ ಪಾಳ್ಯಂ ನೆರಪಿದ ಗಂಡಂ ಪೆರಂಗಂಡನೆ ಅಂತ. ಅಂದರೆ ಆಗ ವೀರಗಲ್ಲಿನಲ್ಲಿ 3 ಹಂತಗಳಿವೆ. ಆ ಕೊನೆ ಹಂತದಲ್ಲಿ ಹೇಗೆ ಅಂದರೆ, ಆತನನ್ನು ಈ ದೇವತಾ ಸ್ತ್ರೀಯರು ಸ್ವರ್ಗಕ್ಕೆ ಕೊಂಡು ಹೋಗ್ತಾರೆ ಸತ್ತವನನ್ನು. ಅದು ನೀವು
ಆ ಕಲ್ಲಿನಲ್ಲಿ ಅದರ ಚಿತ್ರಗಳಿರ್ತವೆ. ಹಾಗಾಗಿ ಈ ಸುರಲೋಕ ಪ್ರಾಪ್ತ ಆಗ್ತದೆ, ಸ್ವರ್ಗಕ್ಕೆ ಸೇರ್ತೇನೆ ಅಂತ ಹೇಳಿದರೆ ತಾನು ಈ ಜೋಳದ ಪಾಳಿಯನ್ನು ತಾನು ಈ ಥರ ತೀರಿಸುವ ಮೂಲಕ ಜೋಳದ ಪಾಳ್ಯಂ ನೆರಪಿದ ಗಂಡಂ ಗಂಡಂ ಪೆರರ್ ಗಂಡರೆ ಅಂತ, ಯಾರು ಈ ಥರ ಒಡೆಯನಿಗಾಗಿ ಪ್ರಾಣವನ್ನು ಅರ್ಪಿಸ್ತಾರೋ ಅವರು ಮಾತ್ರ ವೀರರು, ಬೇರೆಯವರು ವೀರರಲ್ಲ ಅಂತ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಏನಾಗ್ತದೆ ಅಂದರೆ, ಆ ಒಬ್ಬ ಯೋಧ ತನ್ನ ಹೆಂಡತಿಯಲ್ಲಿ ಯುದ್ಧಕ್ಕೆ ಹೋಗುವ ಹಿಂದಿನ ರಾತ್ರಿ ಮಾತಾಡ್ತಾನೆ. ಉರ್ವಂ ತನ್ನ ನಲ್ಲಳೊಳ್ ಇಂತೆಂದನ್, ಅವನ ಹೆಂಡತಿ ಅಂತ ಹೇಳ್ತಾನೆ, ಈ ಪೊಳ್ತು ಇವತ್ತು ನಾನು ನಿನ್ನ ಜೊತೆಗೆ ಇರ್ತೇನೆ, ಅವಳ ಹೆಂಡತಿ ಅಂತ ಹೇಳ್ತಾನೆ. ನಾಳೆ ದೇವಲೋಕದ ಕನ್ನಿಕೆಯರ ಓಲೋಕದೋಳು ಇರ್ಪೇನು ಅಂದರೆ ಅವನ ಪ್ರಕಾರ ನಾನು ಯುದ್ಧದಲ್ಲಿ ನಾಳೆ ಬದುಕ್ತೇನೆ ಅಂತ ಗೊತ್ತಿಲ್ಲ, ನನ್ನ ಇಡೀ ಪ್ರಾಣ ಹೋಗ್ತದೆ, ನಾಳೆ ನಾನು ದೇವಲೋಕದ ಕನ್ನಿಕೆಯರ ಓಲಗದೋಳು ಇರ್ಪೇನು, ಅಲ್ಲಿಗೆ ಹೋಗ್ತೇನೆ ಅನ್ನೋದೊಂದು. ಅಂದರೆ ಇದನ್ನು ಯಾವುದನ್ನು ಒಂದು ರೀತಿಯಲ್ಲಿ ಭಯ ಇಲ್ಲದೆ ಆತಂಕ ಇಲ್ಲದೆ ಒಬ್ಬ ಯೋಧ ಹೇಳಿಕೊಳ್ಳೋದು. ಆದರೆ ಹೆಂಡತಿ ಅದನ್ನು ಹೇಗೆ ಸ್ವೀಕರಿಸ್ತಾಳೆ ಅಂದರೆ, ಇಲ್ಲ ಹಾಗೆ ಆಗುವುದಿಲ್ಲ ಏನೇ. ಆಕೆ ಹೇಳ್ತಾಳೆ, ನೀನು ಎಂದಂತೂ ಹೋಗಲು ತೀರದು, ನೀನು ನಾಳೆ ಯುದ್ಧದಲ್ಲಿ ನೀನು ಸ್ವರ್ಗಲೋಕಕ್ಕೆ ಹೋಗುವುದಿಲ್ಲ, ಸ್ವರಕನಿಕೆಯರ ಬಳಿಗೆ ಹೋಗುವುದಿಲ್ಲ. ಯಾಕೆ ಅಂದರೆ ಒಂದು ಮಾತು ಭಾಳ ಸ್ಟ್ರಾಂಗ್ ಆದ ಮಾತು, ಒಂದು ಹೆಣ್ಣು ಹೇಳೋ ಮಾತು, ನೀನು ಖಂಡಿತ ಹೋಗುವುದಿಲ್ಲ ನಾಳೆ. ಯಾಕೆ ಅಂದರೆ ಎನ್ನ ಓಲಭಾಗ್ಯಂ ಉಂಟು ಎಂದಾಳು, ನನಗೆ ಓಲಭಾಗ್ಯ ಇದೆ, ಆದ ಕಾರಣ ನೀನು ನಾಳೆ ಮತ್ತೆ ನೀನು ನನ್ನ ಈ ಪಾಲಯಕ್ಕೆ ಬರ್ತೀಯ, ಮನೆಗೆ ಬರ್ತೀಯ, ನನಗೆ ಓಲೆಭಾಗ್ಯಂ ಉಂಟು ಎಂದಳು. ಆದರೆ ಇದೆಲ್ಲವನ್ನು ಪಂಪ ತರುವಾಗ ಅವರು ಇದೆಲ್ಲವನ್ನು ಬಹಳ ಸೂಕ್ಷ್ಮ ಗಮನಿಸಿದ್ದಾನೆ. ಬರೇ ಕೌರವ ಪಾಂಡವರ ಯುದ್ಧ ಅಲ್ಲ ಇದು, ಸಾವಿರಾರು ಮಂದಿ ಸೈನಿಕರು ಮತ್ತು ಅವರ ಹೆಂಡತಿಯರ ನಡುವಿನ ಒಂದು ನೋವುಗಳನ್ನು ಮತ್ತು ಸಂತಸಗಳನ್ನು, ಭರವಸೆಗಳನ್ನು ಹೇಳ್ತಾ ಇರುವಂಥ ಒಂದು ಕ್ರಮ ಇದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ಅದಕ್ಕಾಗಿ ನಾನು ಇದನ್ನು ಬಹಳ ಸೂಕ್ಷ್ಮ ಹಿಡಿದಿಂತ ತುಂಬ ವಿವರವಾದ ಪದ್ಯಗಳಿವೆ, ಅದು ನಾನಿಲ್ಲಿ ಹೇಳ್ತಾ ಇಲ್ಲ. ಅಂದರೆ ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಕಾವ್ಯ ನೋಡುವಾಗ ನಾವು ಇದನ್ನು ತುಂಬ ಥಿಯರಿಟಿಕಲಿ ಸಬಾಲ್ಟರ್ನ್ ಸ್ಟಡೀಸ್ ಅಂತ ಕರೀತಾರೆ. ಅದನ್ನು ಶಬ್ದ ಬಳಸದ್ದು ಹೇಳೋದಾದರೂ ಕೂಡ ಪಂಪನಂಥ ಕವಿ, ನಾವು ಅವನನ್ನು ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ ಕ್ಲಾಸಿಕ್ ಪೊಯೆಟ್ ಅಂತ ಕರೀತಾರೆ. ಅಲ್ಲ, ಅವನು ಬಹಳ ಜನಸಾಮಾನ್ಯರ ಬದುಕಿನ ಎಲ್ಲ ವಿವರಗಳನ್ನು ಕೂಡ, ಇದು ಅನೇಕವನ್ನು ಯೋಧರು, ಯೋಧರ ಹೆಂಡತಿಯರು, ಅವರೆಲ್ಲರ ಭಾವನೆಗಳು, ಇವೆಲ್ಲವನ್ನು ಕೂಡ ಆಕಾರದ ಮೌಲ್ಯ ಏನು, ಒಂದು ವೀರ ಮೌಲ್ಯ ಮತ್ತು ತ್ಯಾಗ ಅವನ್ನು ಅವರವರ ರೀತಿಯಲ್ಲಿ ಹೇಗೆ ಪ್ರಕಟಿಸ್ತಾರೆ ಮತ್ತು ಆ ಮೂಲಕ ಅವರೆಲ್ಲರ ಅಭಿಪ್ರಾಯಗಳಿಗೆ ಒಂದು ಕಾವ್ಯದಲ್ಲಿ ಸ್ಥಾನ ಕೊಡ್ತಾನೆ. ಇದು ಬಹಳ ಮುಖ್ಯವಾದ್ದು ಒಂದು. ಆಮೇಲೆ ನಾನು ಇನ್ನೊಂದು 2-3 ಅಂಶಗಳನ್ನು ಮಾತ್ರ ಪ್ರಸ್ತಾವ ಮಾಡಬೇಕು. ಅದು ಯಾಕಂದರೆ ಇಡೀ ಕಾವ್ಯದಲ್ಲಿ ಇಂತಹ ಅನೇಕ ಭಾಗಗಳು ಬರ್ತವೆ. ಈ ದುರ್ಯೋಧನ ಆತ ಕುರುಕ್ಷೇತ್ರದ ಕೊನೆಯಲ್ಲಿ ಅವರೆಲ್ಲರನ್ನೂ ಕೂಡ ಆತ ಕಳೆದುಕೊಂಡು ಕುರುಕ್ಷೇತ್ರ ಯುದ್ಧದಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ಹೆಣಗಳ ರಾಶಿಯನ್ನು ನೋಡ್ತಾ ಬರ್ತಾನೆ. ಕಾಲಿಗೆ ಎಲ್ಲಿ ತಾಗಿದ್ರೂ ನೆತ್ತರಿನ ಹೊಳೆಗಳು ಮತ್ತು ಹೆಣದ ರಾಶಿಗಳು ಅದರ ಮೇಲೆ. ಆಗ ಅಲ್ಲಿ ಮರುಳುಗಳು ಬರ್ತವೆ, ಅವೆಲ್ಲ ಹೆಣ ತಿನ್ನಲಿಕ್ಕೆ ಬಂದವುಗಳು, ರಕ್ತ ಕುಡಿಲಿಕ್ಕೆ ಬಂದವುಗಳು. ಅವುಗಳು ಇವನನ್ನು ತಮಾಷೆ ಮಾಡ್ತವೆ, ನಿನಗೆ ಈ ಹೆಣದ ರಾಶಿ ದಾಟ್ಲಿಕ್ಕೆ ಕಷ್ಟವೋ, ಯಾಕೆ ಇದೆಲ್ಲ ನೀನೇ ಸೃಷ್ಟಿ ಮಾಡಿದ ಹೆಣಗಳಲ್ವೋ, ಇದೇ ನೀನೇ ಸುರಿಸಿದ ರಕ್ತಗಳಲ್ವೋ, ಈಗ ನೀನು ಯಾಕೆ ಕಷ್ಟಪಡ್ತೀಯ ಅದರ ಮೇಲೆ ಹಾರಿ ಹೋಗಲಿಕ್ಕೆ. ಇವನಿಗೆ ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಅಂದರೆ ಒಂದು ಮರುಳು ಅದು ಒಂದು ಇಮೇಜ್, ನಾವು ಮಾಡಿದ ಪಾಪಗಳೇ ಒಂದು ಮರಳಿನ ರೂಪದಲ್ಲಿ ನಮ್ಮನ್ನು, ಇದು ಆ್ಯಕ್ಚುಲಿ ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಆ ಥರದ್ದು ಬರ್ತವೆ. ಶೇಕ್ಸ್ಪಿಯರ್ ನಾಟಕದಲ್ಲಿ ನೀವು ನಂಬಬೇಕು, ಶೇಕ್ಸ್ಪಿಯರ್ ಬರೆದದ್ದು 16ನೇ ಶತಮಾನದಲ್ಲಿ, ಪಂಪ ಬರೆದದ್ದು 10ನೇ ಶತಮಾನದಲ್ಲಿ. ಅವರು ಶೇಕ್ಸ್ಪಿಯರ್ ಓದಲಿಲ್ಲ, ಯಾವುದು ಓದಲಿಲ್ಲ. 10ನೇ ಶತಮಾನದಲ್ಲಿ ಪಂಪ ಬರಡುಗಳ ಪ್ರಸಂಗ ತರ್ತಾನೆ. ಶೇಕ್ಸ್ಪಿಯರ್ ತಂದದ್ದು ನಾಟಕದಲ್ಲಿ, ಅದನ್ನು ಭಾಳ ದೊಡ್ಡದು ಅಂತ ಹೇಳ್ತೇವೆ ಶೇಕ್ಸ್ಪಿಯರ್ ನಾಟಕವನ್ನು, ಅದು 15ನೇ-16ನೇ ಶತಮಾನದ ಕಾಲಕ್ಕೆ ಬಂದದ್ದು. ಅಂದರೆ ನಮ್ಮ ಕನ್ನಡ ಕವಿಗಳು, ನೀವು ಇದನ್ನು ನೋಡಬೇಕು. ಅದಕ್ಕೆ ನಾನು ಆರಂಭದಿಂದ ಹೇಳ್ತಾ ಇದ್ದೆ, ನೀವು ಮಹಾಭಾರತ ಕಥೆಗಾಗಿ ಇದನ್ನು ಓದಲೇಬೇಡಿ. ಅದಕ್ಕೆ ನಿಮಗೆ ಭಾರತದ ಸಣ್ಣ ಪುಸ್ತಕ ಸಿಗ್ತದೆ, ನಿಮಗೆ ಒಂದು ಧಾರಾವಾಹಿ ಸಿಗ್ತದೆ, ನಿಮಗೆ ಒಂದು ಕಾವ್ಯ ಕೊಡ್ತದೆ ಅಂತ ನೀವು ನೋಡಬೇಕಾದ್ರಿಂದ. ಇಲ್ಲಿ ನೋಡಿ, ಅವನು ಹೀಗೆ ದುಃಖ ಆಗಿದೆ,
ಆ ಕಳೇಬರ ಬಿದ್ದಿದೆ. ಅತ್ಯಂತ ಆಪ್ತ ಸ್ನೇಹಿತ ಅಂದರೆ ಕರ್ಣ. ಆದರೆ ಅದರಿಂದಲೇ ಅವನಿಗೇನಾಗ್ತದೆ ಅಂದರೆ, ನನಗಾಗಿ ಅವನೆಲ್ಲವನ್ನು ಕೊಟ್ಟ, ಅವನಿಗೆ ಗೊತ್ತಿದೆ ತನ್ನಲ್ಲಿ ಹಿರಿಯವನವನು ಅಂತ, ತನ್ನಲ್ಲಿ ಹಿರಿಯವನು ಅಂತ ಅನ್ನೋದು ಅವನಿಗೆ ಗೊತ್ತಾಗಿದೆ. ಆದರೆ ಅದನ್ನು ಅವನು ಕರ್ಣನಿಗೆ ಹೇಳದೆ ವಂಚಿಸಿದ ಅನ್ನುವ ಒಂದು ಪಾಪಪ್ರಜ್ಞೆ ಕೂಡ ಇದೆ. ಅದನ್ನು ಅವನಿಗೆ ಹೇಳದೆ ವಂಚಿಸಿದೆ, ತಾನು ಅನ್ಯಾಯ ಮಾಡಿದೆ ಅನ್ನುವ ಪಾಪಪ್ರಜ್ಞೆ ಕೂಡ ಇದೆ. ಆದ್ದರಿಂದ ಅವನಿಗೆ ಹೇಳ್ತಾ ಇರುವಂಥದ್ದು, ತನ್ನ ಮನಸ್ಸನ್ನು ಸಂಪೂರ್ಣ ತೆರೆದುಕೊಂಡು ಮಾತಾಡ್ತಾನೆ ದುರ್ಯೋಧನ. ಯಾರನ್ನ? ಕರ್ಣನ ಕಳೇಬರವನ್ನು ಆತ ಹಿಡ್ಕೊಂಡು ಹೇಳ್ತಾನೆ. ಸಾಮಾನ್ಯವಾಗಿ ಇದು ಒಂದು ರೀತಿಯಲ್ಲಿ, ಇದಕ್ಕೆ ಇಂಗ್ಲೀಷಿನಲ್ಲಿ ಎಲೆಜಿ ಅಂತ ಕರೀತಾರೆ. ಎಲೆಜಿ ಅಂದರೆ ಶೋಕಗೀತೆ ಅಥವಾ ಚರಮಗೀತೆ ಅಂತ. ಅದು ಅಂದರೆ ಒಂದು ವ್ಯಕ್ತಿ ತೀರಿಕೊಂಡಾಗ, ನಮ್ಮಲ್ಲಿ ಇವತ್ತು ನುಡಿನಮನ ಅನ್ನೋದು ಬರೀ ಒಂಥರ ಸಾಂಪ್ರದಾಯಿಕ, ಹಾಗಲ್ಲ. ಅನೇಕ ಪಂಜೆ ಮಂಗೇಶ್ವರ ತೀರಿಕೊಂಡಾಗ ಕುವೆಂಪು ಒಂದು ಒಳ್ಳೆಯ ಎಲೆಜಿ ಬರೆದರು, ಭಾಳ ಅದ್ಭುತವಾದ, ನೀವು ಓದಬೇಕು. ಪಂಜೆಯವರ ಬಗ್ಗೆ, ಪಂಜೆಯವರು ಕುವೆಂಪು ಅವರಿಗಿಂತ ಹಿರಿಯ ಕವಿ, ಸಾಹಿತಿ. ತೀರಿಕೊಂಡಾಗ ಭಾಳ ಒಳ್ಳೆಯ ಒಂದು ಎಲೆಜಿ ಬರೆದು. ನಿಸಾರ ಮೊದಲು ಅನೇಕ ಕವಿಗಳು ತೀರಿಕೊಂಡಾಗ ಈ ಚರಮಗೀತೆ ಬರೆದು. ಇದನ್ನು ಇಂಗ್ಲೀಷ್ನಲ್ಲಿ ಇದು ದೊಡ್ಡ ಒಂದು ಪರಂಪರೆ ಇದೆ. ಕನ್ನಡದಲ್ಲಿಯೂ ಅನೇಕ ಕವಿಗಳು ಬರೆದಿದ್ದಾರೆ. ಇದು ಆ ರೀತಿಯ ಒಂದು ಎಲಿಜಿ, ಇದು ಒಂದು ಚರಮಗೀತೆ. ಅದು ಪಂಪ ಬರೆದಿರುವುದು, ದುರ್ಯೋಧನ ಹೇಳುವುದು, ಅದು ಕರ್ಣನ ಸಾವಿನ ಬಗ್ಗೆ. ನೆಲನಂ ಕೊಟ್ಟನ್ ಇನಾತ್ಮ ಜಾತನ್ ಎನಗೆ ಆಂ ತಕ್ಕೂರ್ಮೆಯಿಂದಂ ಜಲಾಂಜಲಿಯಂ ಕೊಟ್ಟೆನೂ ಇಲ್ಲ. ಸೂರ್ಯತನಯಂ ತೇಜೋಗ್ನಿಯಿಂದಂ ದ್ವಿಷತ್ ಬಲಮಂ ಸುಟ್ಟನ್ ಉದಾತ್ತ ಪುಣ್ಯನ್ ಅವನಂ ಚೈತಾಗ್ನಿಯಂ ಆಂ ಸುಟ್ಟೆನೂ ಇಲ್ಲ. ಒಲವಿಂದ ಇಂತು ಎರ್ದೆ ಮುಟ್ಟಿ ಕೂರ್ತನ್ ಒಳನೆ ಕರ್ಣಂಗೆ ದುರ್ಯೋಧನ. ಅವನು ತನ್ನನ್ನೇ ಒಂದು ಆತ್ಮಾವಲೋಕನಿಗೆ ಮಾಡಿಕೊಂಡು, ತನ್ನನ್ನು ಆತ್ಮ ನಿಂದೆ ಮಾಡಿಕೊಳ್ತಾನೆ. ನಾನು ಮಾಡಿದ್ದು ಎಷ್ಟು ಅನ್ಯಾಯ, ಎಷ್ಟು ಅಪರಾಧ ಅಂತ. ಯಾಕೆಂದರೆ ಇನಾತ್ಮಜಾತ ಕರ್ಣ, ಆತ ತನಗೆ ಸಿಗುವಂತಹ ರಾಜ್ಯದ ಒಡೆತನ, ಅವನು ಹಿರಿಯವನು, ಅದನ್ನು ನನಗೆ ಬಿಟ್ಟುಕೊಟ್ಟ. ಅವನು ನೆಲನಂ ಕೊಟ್ಟನು ಇನಾತ್ಮಜಾತನ್ ಕರ್ಣ, ಆತ ನನಗೆ ನೆಲವನ್ನು ಬಿಟ್ಟುಕೊಟ್ಟ. ಆದರೆ ಆನ್ ತಕ್ಕೂರ್ಮೆಯಿಂದಂ ಜಲಾಂಜಲಿಯಂ ಕೊಟ್ಟೇನೂ ಇಲ್ಲ. ಅವನೊಂದು ತೀರಿಕೊಂಡಾಗ ನಾನು ಅದಕ್ಕೆ ಒಂದು ಅಷ್ಟು ತರ್ಪಣ ಕೊಡಲಿಲ್ಲ. ಒಂದು ತರ್ಪಣ, ಒಂದು ಸಾಮಾನ್ಯವಾಗಿ ಜಲಾಂಜಲಿ ಇದೆ, ನೀರಿನಲ್ಲಿ ನಾವು ಈಗ ಭಾಳ ಸಾಂಪ್ರದಾಯಿಕವಾಗಿ ಹೆಣದ ಅಥವಾ ಬಾಯಿಗೆ ನಾವು ನೀರು ಬಿಡ್ತೇವಲ್ಲ, ಇದಲ್ಲ. ಅದು ಬಹಳ ಗೌರವಯುತವಾಗಿ, ಭಾಳ ಸಾಂಪ್ರದಾಯಿಕ ಕ್ರಮ ಹೇಗೆ ಅಂದರೆ ಅದನ್ನು ಜಲಾಂಜಲಿ ಅಂತ ಕರೀತಾರೆ. ನಾನು ಜಲಾಂಜಲಿಯನ್ನು ಅವನಿಗೆ ನಾನು ಕೊಡಲಿಲ್ಲ. ಅದು ಇಲ್ಲೇ ಈತ ಬಿದ್ದುಕೊಂಡಿದ್ದಾನೆ. ಆಮೇಲೆ ಸೂರ್ಯತನಯಂ ತೇಜೋಗ್ನಿಯಿಂದಂ ದ್ವಿಷತ್ ಬಲಮಂ ಸುಟ್ಟನ್. ಸೂರ್ಯತನಯ ಈ ಕರ್ಣ, ನನ್ನ ಗೆಳೆಯ, ತನ್ನ ಪರಾಕ್ರಮದ ಬೆಂಕಿಯಿಂದ ದ್ವಿಷತ್ ಬಲಮಂ, ಶತ್ರುಗಳ ಸೈನ್ಯವನ್ನೆಲ್ಲ ಸುಟ್ಟು ಹಾಕಿದ. ನಾವು ಆ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನ ಪರಾಕ್ರಮದ ಚಿತ್ರಣ ನೋಡಿದರೆ ಅದೇನು, ಕರ್ಣ ಆತ ಹೋರಾಡಿ ಎಷ್ಟು ಮಂದಿಯನ್ನು ಆತ ಅಲ್ಲಿ ರಾಜರುಗಳನ್ನು ಆತ ಸಂಹಾರ ಮಾಡಿದ ಅನ್ನೋ ಚಿತ್ರವನ್ನು ಪಂಪ ಕೊಡ್ತಾನೆ. ಅದ ಕಾರಣ ಹೇಳ್ತಾನೆ, ಈತ ಸೂರ್ಯತನಯ ತನ್ನ ತೇಜೋಗ್ನಿಯಿಂದ ಆತ ದುಷತ್ ಬಲಮಂ, ಶತ್ರುಗಳ ಇಡೀ ಸೈನ್ಯವನ್ನು ಸುಟ್ಟು ಹಾಕಿದ. ಆದರೆ ನಾನು ಈ ಕಳೇಬರಕ್ಕೆ ಅದು ಬೆಂಕಿ ಕೊಡಲಿಲ್ಲ, ಅದಿಲ್ಲಿ ಅಷ್ಟು ಅನಾಥವಾಗಿ ಬಿದ್ದುಕೊಂಡಿದೆ. ಆದರೆ ಉದಾತ್ತ ಪುಣ್ಯನ್ ಅವನಂ ಚೈತಾಗ್ನಿಯಿಂದ ಸುಟ್ಟೇನೆ. ಒಂದು ಚಿತೆ ಮಾಡಿ ಆ ಕಳೇಬರವನ್ನಿಟ್ಟು ಅದಕ್ಕೆ ಒಂದು ಬೆಂಕಿ ಕೊಡುವಂತಹ ಯೋಗ ನನಗೆ ಬರಲಿಲ್ಲ. ಅದು ಅನಾಥವಾಗಿ ಇಲ್ಲಿ ಬಿದ್ದುಕೊಂಡಿದೆ. ಅಂಥ ಉದಾತ್ತ ಪುಣ್ಯನಿಗೆ ನಾನು ಒಂದು ಚಿತೆಯ ಅಗ್ನಿಯಿಂದ, ಚೈತಾಗ್ನಿಯಿಂದ ನಾನು ಅದನ್ನು ಸುಡಲಿಲ್ಲ. ಆದ ಕಾರಣ ಇಷ್ಟೆಲ್ಲ ಇರುವ ಒಂದು ಕರ್ಣನಿಗೆ ದುರ್ಯೋಧನ ಏನು ಮಾಡಿದ ಅಂತ ನಾನೇ ಕೇಳಿಕೊಳ್ಳುವಂಥ ಪ್ರಶ್ನೆ ಅಂತ ತನ್ನ ನೋವನ್ನು ಹೇಳಿಕೊಡ್ತಾ ಇರ್ತಾನೆ. ಆ ರೀತಿ ಸಂಚಾರ ಮಾಡ್ತಾ ಇರುವಾಗ ಅವನ ಜೊತೆಗೆ ಇರೋನು ಸಂಜಯ ಅವನಿಗೆ ಒಂದು ಸಾಂತ್ವನ ಹೇಳ್ತಾನೆ. ದುರ್ಯೋಧನ, ನೀನು ಲೌಕಿಕರಾದವರು ಒಂದು ಸಂಸ್ಕಾರ ಮಾಡೋ ಕ್ರಮ ಬೇರೆ, ಜಲಾಂಜಲಿ ಕೊಡೋದು ಬೇರೆ, ಚಿತೆಯಲ್ಲಿ ಅಗ್ನಿ ಕೊಡೋದು ಬೇರೆ, ಅದೆಲ್ಲ ಒಂದು ಲೌಕಿಕ ಜಗತ್ತಿನಲ್ಲಿ ನಡೆಯುತ್ತೆ. ಆದರೆ ಅದರಿಂದ ಲೌಕಿಕವನ್ನು ಮೀರಿದ ಕಾಲದಲ್ಲಿ ಹೇಗೆ ಅಂತ ಹೇಳಿದರೆ,
ಸಂಜೆ ಹೇಳ್ತಾನೆ ದುರ್ಯೋಧನಿಗೆ, ಕೊಟ್ಟೈ ಕಿರ್ಚನ್ ಅಗ್ರ ಶೋಕಶಿಖಿ, ಕಣ್ಣೀರ್ಗಳಿಂದ ಏಯ್ದೆ ನೀರು ಕೊಟ್ಟೈ ಸೂರ್ಯಸುತಂಗೆ ಲೌಕಿಕಮಂ ಏನ್ ಇಂ ದಾಂಟಿದೆ. ಈ ಲೌಕಿಕವನ್ನು ಯಾವ ಲೌಕಿಕ ಕಾವ್ಯ ಅಂತ ಪಂಪನ ಹೇಳಿಕೊಂಡು, ಅಂತಹ ಪಂಪನ ಕಾವ್ಯದಲ್ಲಿಯೇ ಸಂಜೆ ಹೇಳ್ತಾನೆ, ದುರ್ಯೋಧನ ನೀನು ಲೌಕಿಕವನ್ನು ಮೀರಿದ್ದೀಯ, ಒಂದು ಅಲೌಕಿಕವಾದ ಒಂದು ನಿನ್ನ ಎಲ್ಲ ಭಾವನೆಯನ್ನು ನೀನು ಪ್ರಕಟಿಸಿದ್ದೆ ಹೇಗೆ ಅಂತ ಹೇಳಿದರೆ, ಕೊಟ್ಟೈ ಕಿರ್ಚನ್ ಉದಗ್ರ ಶೋಕಶಿಖಿಯಂ, ನಿನ್ನ ಪ್ರಖರವಾದ ದುಃಖ ಎನ್ನುವ ಬೆಂಕಿಯಿಂದ ನೀನು ಕರ್ಣನ ಕಳೆಯವರಕ್ಕೆ ಬೆಂಕಿ ಕೊಟ್ಟಿದ್ದೀಯ. ಇದು ಚಾಕ್ಷುಷವಾದ ಬೆಂಕಿ ಅಲ್ಲ, ಕಣ್ಣಿಗೆ ಕಾಣುವಂಥ ಬೆಂಕಿ ಅಲ್ಲ, ಆದರೆ ನಿನ್ನ ಇಡೀ ಒಂದು ದುಃಖದ ಆರ್ದ್ರವಾದ ಉಗ್ರವಾದಂಥ ಬೆಂಕಿಯಿಂದ, ಶೋಕದ ಬೆಂಕಿಯಿಂದ ನೀನು ನನಗೆ ಬೆಂಕಿ ಕೊಟ್ಟಿದ್ದೀಯ. ಇನ್ನೊಂದು ಜಲಾಂಜಲಿ, ಅದ್ಯಾಕಂದರೆ ಕಣ್ಣೀರುಗಳಿಂದ ಏದ್ದೇ ನೀರುಗೊಟ್ಟೆ, ನಿನ್ನ ಕಣ್ಣೀರು ಅಷ್ಟು ಜಲ ಇದಲ್ಲ, ಅದರಲ್ಲಿ ನೀನು ತರ್ಪಣ ಕೊಟ್ಟಿದ್ದೀಯ. ಬರೀ ನೀವು ಒಂದು ಜಲಾಂಜಲಿ ನೀರನ್ನು ಕೊಡುವಂಥ ತರ್ಪಣ ಬೇರೆ, ನಿನ್ನ ಎಲ್ಲ ಭಾವಗಳ ಒಂದು ತೀವ್ರತೆಯಿಂದ, ಬಾಷ್ಪಾಂಜಲಿಯಿಂದ ನೀನು ಅವನಿಗೆ ತರ್ಪಣ ಕೊಟ್ಟಿದ್ದೀಯ. ಇದಕ್ಕಿಂತ ಹೆಚ್ಚು ಏನು ಬೇಕು? ಆದ ಕಾರಣ ಲೌಕಿಕದವರು ಕೊಡುವಂತಹ ಒಂದು ಶ್ರದ್ಧಾಂಜಲಿ ಬೇರೆ, ಅಲೌಕಿಕ ನೆಲೆಯಲ್ಲಿ ನೀನು ಕೊಟ್ಟ ಶ್ರದ್ಧಾಂಜಲಿ ಅದಕ್ಕಿಂತ ಬಹಳ ಶ್ರೇಷ್ಠವಾದ್ದು ಅಂತ. ಸೊ ಇಂಥದ್ದು ಅನೇಕ ಮಾತುಗಳು ಅಲ್ಲಿ ಬರ್ತವೆ. ಆಮೇಲೆ ನಾನು ಇನ್ನೊಂದು ಎರಡು ಸಣ್ಣ ವಿಷಯಗಳನ್ನು, ಯಾಕಂದರೆ ಸಮಯದ ಒಳಗೆ ನಾವು ಮುಗಿಸಬೇಕು. ಒಂದು ಬಹಳ ಮುಖ್ಯವಾದ ಒಂದೇ ಒಂದು ಪದ್ಯ, ಬಹಳ ಮಂದಿ ಅದು ಕಾವ್ಯದ ಕೊನೆಗೆ ಬಂದಾಗ ಅದನ್ನು ಓದುವುದಿಲ್ಲ ಅಥವಾ ಓದಲಿಕ್ಕೆ ಬಿಡು ಸಿಕ್ಕುವುದಿಲ್ಲ. ಒಂದು ಯುದ್ಧ ಆದಾಗ ಯಾರು ಅದರ ನೇರ ಪರಿಣಾಮವನ್ನು ಅನುಭವಿಸ್ತಾರೆ ಅಂದರೆ, ಗಂಡಂದಿರನ್ನು ಕಳ್ಕೊಂಡವರು, ಮಕ್ಕಳನ್ನು ಕಳ್ಕೊಂಡವರು, ಅಣ್ಣ ತಮ್ಮಂದಿರು ಕಳ್ಕೊಂಡಂಥ ಹೆಂಗಸರು ಮಾತ್ರ. ಪಂಪ ಎಷ್ಟು ಸೂಕ್ಷ್ಮ ಅಂತ ಹೇಳಿದರೆ, ಅರ್ಜುನನ ಕಥಾನಾಯಕ ಎಲ್ಲ ಮಾಡಿದಾಗಲೂ ಕೂಡ ಕೌರವನ ಕಡೆಯ ಹೆಂಗಸರ ಸ್ಥಿತಿ ಏನಿತ್ತು ಅನ್ನೋದನ್ನು ವರ್ಣಿಸುವ ಒಂದೇ ಒಂದು ಪದ್ಯ ಇದೆ. ಅದು 14ನೇ ಆಶ್ವಾಸ ಇದೆ. ಸಾಮಾನ್ಯವಾಗಿ ಅಷ್ಟೊತ್ತಿಗೆ ಕ್ಲಾಸ್ ಮುಗಿದಿದೆ ಓದುವುದಿಲ್ಲ, ಅದಕ್ಕೆ ನಾನು ಅದನ್ನು ಪ್ರತಿ ವರ್ಷವೂ ಅದನ್ನು ಓದ್ತೇನೆ. ಯಾಕೆಂದರೆ ಒನ್ ಆಫ್ ದಿ ಬೆಸ್ಟ್ ಪೋಯಮ್ಸ್ ಹೌದು ನಮ್ಮ ಕನ್ನಡ ಪೊಯೆಟ್ರಿಯಲ್ಲಿ. ಈ ಒಂದು ವಾರ್ ಫೀಲ್ಡಿನಲ್ಲಿ ಗಂಡದ್ದಿರ ಹೆಣ್ಣುಗಳನ್ನು ಹುಡುಕುತ್ತಾ ಬರುವ ಹೆಂಗಸರು, ಎಲ್ಲಿಯೂ ಎಲ್ಲ ಕಡೆ ಹೆಣ್ಣ ರಾಶಿ ಇದೆ, ತಮ್ಮ ಗಂಡಂದಿರ ಹೆಣ್ಣೆ ಎಲ್ಲಿದೆ ಅಂತ ಹುಡುಕ್ತಾ ಬರುವವರು, ಅರೆ ಸತ್ತಿದ್ದಾರೆ ಅಂತ ಗೊತ್ತಿದೆ, ಅದೆಲ್ಲ ಒಂದು ಸಾಲಾಗಿ ಬರ್ತಾರೆ. ಅವು ಹೇಳ್ತಾನೆ, ಕರ್ಣವೇ ಒಂದು ಸಾಲಾಗಿ ಬರುವಾಗ ಬರ್ತಾ ಇದೆ ಅಂತ. ಒಂದು ವೀರರಸವನ್ನು ಅನೇಕ ಕಡೆ ಹೇಳುವಂಥ ಪಂಪನಲ್ಲಿ ಒಂದು ಕರ್ಣರಸದ ಅನೇಕ ಪ್ರಸಕ್ತಿಯನ್ನು ಕಾಣ್ಬೋದು. ಸಂಸ್ಕೃತದಲ್ಲಿ ಭಾವಭೂತಿ ಅಂತ ಒಬ್ಬ ಕವಿ ಉತ್ತರಾಮಚರಿತ ಅನ್ನುವ ಕೃತಿ ಬರೆದಾನೆ. ಅದು ಕರ್ಣರಸಕ್ಕೆ ಬಹಳ ಒಳ್ಳೆಯ ಉದಾಹರಣೆ. ಉತ್ತರಾಮಚರಿತ ಅದರಲ್ಲಿ ಭಾವಭೂತಿ ಹೇಳ್ತಾನೆ, ಏಕೋರು ಸಹ ಕರುಣ ಏವ ಅಂತ. ರಸಗಳ ಅಂದರೆ ಕರ್ಣ ಒಂದೇ ರಸ ಅಂತ ಹೇಳ್ತಾನೆ. ಅಂದರೆ ಕರ್ಣ ಒಂದೇ ರಸ ಅಂತ ಭಾವಭೂತಿ ಹೇಳುವ ಮಾತು. ನಾವಿಲ್ಲಿ ಪಂಪ ಹೇಳ್ತಾ ಇರೋ ಮಾತು ಏನಂದರೆ, ಕರ್ಣವೇ ಮೈವೆತ್ತು ಬಂದ ಹಾಗೆ ಸಾಲು ಸಾಲಾಗಿ ಆ ಹೆಣ್ಣುಮಕ್ಕಳು ಗಂಡಂದಿರನ್ನು ಕಳ್ಕೊಂಡವರು ಬಂದರು ಅಂತ. ಆ ಪದ್ಯ ಅಂದರೆ ನೀವು ಆ ಕನ್ನಡದ ಪದಗಳು ಎರಡೇ ಪದಗಳ ತುಂಡು ಪದಗಳು. ಇರಿವ ಪಿಣಿಲ್ ತೆರಳ್ದು ಒರೆವ ಕಣ್ಬನಿ ಮಾಡದೆ ಮೋದೆ ಶೋಕದ ಅಚ್ಚಿರಿದವಲ್ ಇರ್ದ ಬಾಸುಳಿನೊಳ್ ಅಳ್ದು ಬಳಲ್ದು ಜೋಳ್ದ ಮೇಯ್ ಮರುಗುವ ಬೇಗದೊಳ್ ಮೊಗಂ ಅಣಂ ದೆಸೆಗಾಣದ ನೋಟಂ ಆರುಮಂ ಮರುಗಿಸೆ ಬಂದುದು ಅಂದು ಕರ್ಣಂಬರೆ ವೈರಿ ನೃಪಾಂಗನ ಜನ. ಈ ಕೌರವನ ರಾಜನ ಈ ಹೆಂಗುಸರ ಇಡೀ ಸಮೂಹ ಅದು ನಡ್ಕೊಂಡು ಬರ್ತಾ ಇರುವಾಗ ಒಂದು ಕರ್ಣವೇ ಸಾಲಾಗಿ ಬರ್ತಾ ಇದೆ ಅನ್ನೋ ಹಾಗೆ ಕಾಣ್ತಾ ಇತ್ತಂತೆ. ಹೇಗಿತ್ತು ಅಂದರೆ, ಅವರ ಒಂದು ಇಡೀ ದೇಹ ಇಡೀ ಚಿತ್ರ ಕೊಡ್ತಾನೆ. ಇರಿವ ಪಿಣಿಲ್
ಇಡೀ ಅವರ ತಲೆಗೂದಲು ಬಿಚ್ಚಿಕೊಂಡಿದೆ, ಸಡಿಲವಾದ ಜಡೆ, ಪಿಣಿಲ್ ಜಡೆ ಬಿಚ್ಚಿಕೊಂಡಿದೆ, ತಲೆಗೂದಲು ಬಿಚ್ಚಿಕೊಂಡಿದೆ. ಅದು ಒದ್ದಾಡಿ 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 ಹುಡುಕ್ತಾ, ಇರಿವ ಪಿಣಿಲ್ ಸಡಿಲವಾದ ಜಡೆ, ತೆರಳ್ದು ಒರೆವ ಕಣ್ಬನಿ. ಒಂದು ಪ್ರವಾಹದ ಉಪಾಧಿಯಲ್ಲಿ ಕಣ್ಣಿಂದ ಸುರಿತಾ ಇರುವ ಕಣ್ಣೀರು, ಅಂದರೆ ಒರೆವ ತೆರಳ್ದು ಅಂದರೆ ಒಂದೇ ಸನೆ ಪ್ರವಾಹದ ಹಾಗೆ ಕಣ್ಣಿಂದ ಒಸರುತ್ತಾ ಇರುವ ಕಣ್ಣೀರು. ಮಾಣದೆ ಮೂದೆ ಶೋಕದ ಅಚ್ಚಿರಿದ ಓಲ್ ಇರ್ದ ಬಾಸುಳಿನೋಳು. ಭಾಳ ಇದೊಂದು ಭಾಳ ಒಂದು ರೀತಿ ಭಾಳ ನೋವಿನ ಒಂದು ದೃಶ್ಯ. ಯಾರ ದೇಹದ ಮೇಲೆಲ್ಲ ಬಾಸುಂಡೆಗಳಂತೆ. ಯಾಕೆ ಅಂದರೆ ಇವರು ತಮ್ಮ ಮೈ ಮೇಲೆ ಹೊಡ್ಕೊಂಡು ಅವೆಲ್ಲ ಬೊಬ್ಬೆಗಳು ಬಾಸುಂಡೆಗಳು ಬಂದಿವೆ ಅಂತೆ. ಯಾಕೆಂದರೆ ತಮ್ಮ ದುಃಖವನ್ನು ತಡ್ಕೊಳ್ಳಿಕ್ಕಾಗದ ಆ ಎಲ್ಲ ಹೆಣ್ಣು ಮಕ್ಕಳು ಕೂಡ ಮೈ ಮೇಲೆ ಹೊಡ್ಕೊಂಡಿದ್ದಾರೆ. ಹೇಗೆ ಹೊದ್ಕೊಂಡಿದ್ದಾರೆ ಅಂತ ಹೇಳಿದರೆ, ಮಾಡದೆ ಇಷ್ಟು ಕಣ್ಣೀರು ಸುರಿಸಿದ್ದಾರೆ, ಕೂದಲು ಬಿಚ್ಚಿಕೊಂಡಿದೆ, ಅದು ಸಾಕಾಗದೆ ಅವರು ದುಃಖದ ಅಚ್ಚಿರಿದವಳು. ಆ ಪದ ಚೆನ್ನಾಗಿದೆ. ದುಃಖವೇ ಅವರ ದೇಹದಲ್ಲಿ ಬೇರೆ ಬೇರೆ ಅಚ್ಚುಗಳನ್ನು ಉಂಟು ಮಾಡಿದೆ ಎನ್ನುವ ಹಾಗೆ ದೇಹದ ಮೇಲೆ ಹೊಡ್ಕೊಂಡು ಎಲ್ಲ ಅಚ್ಚುಗಳಂತೆ, ಬಾಸುಂಡೆಗಳು. ಆ ಬಾಸುಂಡೆಗಳು ಏನು ಹೇಳ್ತಾ ಇವೆ ಅಂದರೆ, ಇವೆಲ್ಲ ದುಃಖದ ಅಚ್ಚುಗಳು ಅಂತ. ಶೋಕದ ಅಚ್ಚು ಇಲ್ಲಿ ಸ್ಥಾಪನೆ ಆದ ಹಾಗೆ ಇಡೀ ಬಾಸುಂಡೆಗಳು ಇಡೀ ದೇಹದಲ್ಲಿ ಅವರೇ ಹೊಡ್ಕೊಂಡದ್ದು ಮೈ ಮೇಲೆ. ಆ ದುಃಖದಿಂದ ಹೊಡ್ಕೊಂಡ ಈ ಬಾಸುಳಿನೋಳು ಅಳುತ್ತಾ ಇದ್ದು, ಬಳಲ್ದು, ಆಯಾಸಗೊಂಡು, ಜೋಲ್ದು, ನಡಿಲಿಕ್ಕಾಗದೆ ಅವರು ವಾಲ್ತಾ ಇದ್ದಾರೆ, ಜೋಲ್ದು. ಅದರ ಅವರ ದೇಹ ಹೇಗಿದೆ ಅಂದರೆ ಹತ್ತು ಬಳಲಿ ಜೋತಾಡಿದಂತಹ ದೇಹ. ಮರುಗುವ ಬೇಗದೊಳ್ಳು ಮೊಗಂ ಅಣಂ ದೆಸಗಾಣದ ನೋಟಂ. ಅವರಿಗೆ ದಾರಿ ಯಾವುದು ಕಾಣ್ತಾ ಇಲ್ಲ. ಯಾಕೆಂತ ಹೇಳಿದರೆ, ಒಂದು ದೇಹದಲ್ಲಿ ಶಕ್ತಿ ಇಲ್ಲ, ಅದು ಇನ್ನೊಂದು ಕಣ್ಣೀರು ಸುರಿದು ಅವರಿಗೆ ಯಾವ ದಾರಿ ಕಾಣ್ತಾ ಇಲ್ಲ. ಮರುಗುವ ವೇಗದೊಳ್ಳು ಮೊಗಂ ಅಣಂ ದೆಸಗಾಣದ ನೋಟಂ. ಈ ಅವರ ದುಃಖಿಸುವ ಶೋಕಪಡುವ ರಭಸದಲ್ಲಿ ಅದು ನೋಡಬೇಕು, ಬೇಗ ತೀವ್ರತೆ, ದುಃಖ ಪಡುವ ತೀವ್ರತೆಯಲ್ಲಿ ಅವರಿಗೆ ದಾರಿ ಯಾವುದು ಕಾಣ್ತಾ ಇಲ್ಲ, ದಿಕ್ಕು ಯಾವುದು ಕಾಣ್ತಾ ಇಲ್ಲ. ಅವರು ಹೆಣಗಳ ಮೇಲೆ ಹುಡುಕ್ತಾ ಹೋಗ್ತಾ ಇದ್ದಾರೆ. ಯಾವುದು ಮರುಗುವ ವೇಗದೊಳು, ಈ ರೀತಿ ಶೋಕ ಪಡುವ ರಭಸದಲ್ಲಿ ತೀವ್ರತೆಯಲ್ಲಿ ದಿಕ್ಕು ಕಾಣದ ಅವರ ನೋಟ. ಯಾಕಂದರೆ ಕಣ್ಣು ನೀರು ತುಂಬಿಕೊಂಡಿದೆ, ದಾರಿ ಯಾವುದು ಕಾಣ್ತಾ ಇಲ್ಲ. ಅಂತಹ ಒಂದು ಸ್ಥಿತಿಯಲ್ಲಿ ಅವನು ಹೇಳ್ತಾನಂದರೆ, ಆರುವಂ ಮರುಗಿಸೆ ಬಂದದ್ದು. ನೋಡಿದರೆ ಯಾರಿಗಾದರೂ ಕೂಡ ಒಂಥರ ಇಡೀ ದುಃಖದಲ್ಲಿ ಮುಳುಗುವ ಹಾಗೆ ಆರುಮಂ ಮರುಗಿಸೆ ಬಂದದ್ದು ಅಂದು ಕರ್ಣಂ ಬರೆ ವೈರಿಂಡ್ರಪಗಾನ ಜನ. ಅಂದರೆ ಯಾರನ್ನಾದರೂ ಕೂಡ ಶೋಕಕ್ಕೆ ಒಳಗು ಮಾಡುವಂತೆ, ದುಃಖದಲ್ಲಿ ಮುಳುಗಿಸುವಂತೆ ಒಂದು ಕರ್ಣವೇ ಮೂರ್ತಿವತ್ತಾಗಿ, ಒಂದು ಕರ್ಣ ಅನ್ನೋದೇ ಒಂದು ಮೂರ್ತಿಯ ಹಾಗೆ ಸಾಲಾಗಿ ನಡ್ಕೊಂಡು ಬರ್ತಾ ಇದೆ ಎನ್ನುವ ಹಾಗೆ ಆ ಎಲ್ಲ ಹೆಂಗಸರು ಬರ್ತಾ ಇದ್ದರು ಅಂತ. ಬರೀ ಒಂದೇ ಒಂದು ಪದ್ಯ ಬರೀತಾನೆ, ವಿವರಣೆ ಇಲ್ಲ. ನಾನು ಹೇಳ್ತಾ ಇರೋದು ಹೇಗೆ ಅಂತ ಹೇಳಿದರೆ, ಒಂದು ಕಾವ್ಯ ಯಾವಾಗಲೂ ಕೂಡ ಅದು ಹೇಗಿರಬೇಕು ಅಂತ ಹೇಳಿದರೆ, ಅದು ತನ್ನ ಕೆಲವು ಪದಗಳ ಮೂಲಕ ಅರ್ಥ ಪರಂಪರೆಯನ್ನು ಅದು ಬಿಂಬಿಸ್ತಾ ಮಾಡಬೇಕು ಅನ್ನೋದು. ನಾವು ಅದನ್ನು ಮುಗಿಸಬೇಕು. ಹಾಗಾಗಿ ಇಲ್ಲಿ ನಾನು ಅದನ್ನು, ಯಾಕಂದರೆ ನಾವು ಸಾಮಾನ್ಯವಾಗಿ 1 ಗಂಟೆ ಮಾಡುವಂಥದ್ದು, ಮತ್ತು ಇವತ್ತು ಪ್ರಮಾಣ ಪತ್ರವನ್ನು ಕೊಡಲಿಕ್ಕೆ ಉಂಟು ಅಂತ ನಾಗಪ್ಪ ಗೌಡ್ರು ಹೇಳಿದರು. ಅದಕ್ಕಾಗಿ ನಾನೀಗ ಟಿಪ್ಪಣಿ ಮಾಡಿದ ಭಾಗವನ್ನು ಸ್ಕಿಪ್ ಮಾಡುತ್ತೇನೆ. ಯಾಕೆಂದರೆ ನಮಗೆ ಇದು ಕುಲಪತಿಗಳಿದ್ದಾರೆ, ಅವರೆಲ್ಲ ಅನಾರೋಗ್ಯ ನಡುವೆ ಬಂದಿದ್ದಾರೆ. ಅದಕ್ಕಾಗಿ ನಾನು ಕೊನೆಯ ಒಂದು ಪದ್ಯವನ್ನು ಇಲ್ಲಿ ಉಲ್ಲೇಖ ಮಾಡಿ ಅದರ ಒಂದು ಸ್ವಲ್ಪ ವಿವರಣೆ ಕೊಡ್ತೇನೆ. ಈ ಕಾವ್ಯದ 14ನೇ ಅಶ್ವದ ಲಾಸ್ಟ್ ಬಟ್ ಒನ್, ಕೊನೆಯದ್ದು ಮಂಗಲದ ಬಿಡಿ, ಒಂದು ಪದ್ಯ ಇದೆ. ಅದರಲ್ಲಿ ಯಾರಿಂದ ತನ್ನ ಭಾರತ ಲೋಕಪೂಜ್ಯಂ ಅಂತ ಒಂದು ಪಟ್ಟಿ ಕೊಡ್ತಾನೆ. ಅದು ಬಹಳ ಚರ್ಚಾಸ್ಪದವಾದ್ದು. ಮುಳಿಯ ತಿಮ್ಮಪ್ಪನವ್ರ ನಾಡೋಜ ಹಂಪದಲ್ಲಿ ಒಂದೊಂದು ಶಬ್ದದ ಬಗ್ಗೆ ಒಂದೊಂದು ಪ್ಯಾರಾಗ್ರಾಫ್ ಅಲ್ಲ, ಒಂದೊಂದು ಚಾಪ್ಟರ್ ಬರ್ತಾರೆ. ಚರದೊಳ್ ದುರ್ಯೋಧನಂ,
ನನ್ನಿಯಳು ಇನತನಯಂ ಗಂಡಿನಳು ಭೀಮಸೇನಂ ಬಲದೊಳು ಮದ್ರೇಶನ್ ಅತ್ಯುನ್ನತಿಯೊಳು ಅಮರ ಸಿಂಧೂದ್ಭವಂ ಚಾಪವಿದ್ಯಾ ಬಲದೊಳು ಕುಂಭೋದ್ಭವಂ ಸಾಹಸದ ಮಹಿಮೆಯಳು ಫಲ್ಗುಣಂ ಧರ್ಮದೊಳು ನಿರ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲ್ ಇವರ್ಗಳಿನ್ ಈ ಭಾರತಂ ಲೋಕಪೂಜ್ಯಂ. ಅಂದರೆ ಒಂದು ವೃತ್ತ, ಆ ವೃತ್ತದಲ್ಲಿ ಈ ಆತ ಒಟ್ಟು 8 ಮಂದಿ ಹೆಸರನ್ನು ಕೊಡ್ತಾನೆ. ಇದರ ಬಗ್ಗೆ ಸಾಕಷ್ಟು ನನ್ನ ಪ್ರಕಾರ ಒಂದು ಕಡೆಯ ಪಕ್ಷ ಒಂದು 40-50 ಲೇಖನ ಆದರೂ ಇದರ ಬಗ್ಗೆ. ಮೊದಲನೇ ಪ್ರಶ್ನೆ ಇದರ ಬಗ್ಗೆ ಇರೋದು, ಸಾಮಾನ್ಯ ಕ್ಯಾಬಿನೆಟ್ ಮಾಡುವಾಗ ಯಾರೋ ಒಬ್ಬರನ್ನು ಬಿಟ್ಟಿದ್ದಾರೆ, ಯಾರೊಬ್ಬರು ಸೇರಿಸಬೇಕಾಗಿತ್ತು ಅಂತ. ಮೊದಲು ಅನೇಕರು ಕೇಳಿದ ಪ್ರಶ್ನೆ ಭಾಳ ಹಿಂದಿನಿಂದಲೂ, ಕೃಷ್ಣನನ್ನು ಬಿಟ್ಟಿದ್ದಾರೆ, ಸೇರಿಸ್ಬೋದಾಗಿತ್ತು ಅಂತ. ಕೃಷ್ಣ ಇಲ್ಲ, ಇಲ್ಲಿ ಎಲ್ಲಿಯೂ ಇಲ್ಲ. ನೋಡಿದರೆ ದುರ್ಯೋಧನ, ಆಮೇಲೆ ಕರ್ಣ, ಭೀಮಸೇನ, ಆಮೇಲೆ ಎಲ್ಲ ಬಿಟ್ಟು ಮದ್ರೇಶ, ಶಲ್ಯ ಇದ್ದಾನೆ, ದ್ರೋಣ ಇದ್ದಾನೆ, ಆಮೇಲೆ ಇವನು ಭೀಷ್ಮ ಇದ್ದಾನೆ, ಅರ್ಜುನ ಇದ್ದಾನೆ, ಧರ್ಮರ ಇದ್ದಾನೆ. 8 ಮಂದಿಯಲ್ಲಿ ಕೃಷ್ಣ ಇಲ್ಲ. ಅದರ ಬಗ್ಗೆ ಅನೇಕ ಲೇಖನ, ಅದನ್ನು ಚರ್ಚಿಸ್ತಾ ಇಲ್ಲ. ಬಟ್ ಏನಂದರೆ ಕೃಷ್ಣನಿಗೆ ಅವನ ಪ್ರಕಾರ ಇದರಿಂದ ಲೋಕಪೂಜ್ಯ ಅಲ್ಲ. ಇದು ಇವನ ಭಾರತ ಕೃಷ್ಣನಿಂದ ಲೋಕಪೂಜ್ಯ ಅಲ್ಲ. ಅವನು ಯಾಕಂದರೆ ಕುಮಾರವ್ಯಾಸನಿಗೆ ಲೋಕಪೂಜ್ಯ. ಅವನು ತಿಳಿಯ ಹೇಳಿವೆ ಕೃಷ್ಣ ಕಥೆಯನ್ನು ಕೃಷ್ಣ ಮೆಚ್ಚಲಿಕ್ಕೆ ಅಂತ 15ನೇ ಶತಮಾನದಲ್ಲಿದ್ದಂತಹ ಕುಮಾರವ್ಯಾಸ ಬಹಳ ಅದ್ಭುತ ಕವಿ. ಅವನೊಂದು ಭಕ್ತಿ ಕಾವ್ಯವಾಗಿ ಅವನಲ್ಲಿ ಕೂಡ ತುಂಬ ವಿಚಾರಗಳು ಇವೆ, ಅದನ್ನು ಬರೆದ. ಇವನದು ಹಾಗಲ್ಲ. ಇವು 10ನೇ ಶತಮಾನದ ಕಾಲಕ್ಕೆ ಒಂದು ರಾಜಕೀಯ ಧ್ವನಿ ಉಳ್ಳ ಕಾವ್ಯ ಆದ ಕಾರಣ ನಾನಾಗ ಆರಂಭದಲ್ಲಿ ಹೇಳಿದಾಗೆ ಅವನು ಯಾವುದು ಸಂಧಾನದ ವೇಳೆಗೆ ಅವನು ಮುತ್ಸದ್ದಿಯಾಗಿದ್ದಾನೆ, ಮುಂದೆ ಅನೇಕ ಕಡೆ ಒಳ್ಳೆ ಮುತ್ಸದ್ದಿಯಾಗಿರ್ತಾನೆ. ಆದ ಕಾರಣ ಇಲ್ಲಿ ಅವನಿಗೆ ಸ್ಥಾನ ಕೊಟ್ಟಿಲ್ಲ, ಲೌಕಿಕ ಕಾವ್ಯ ಅಲ್ಲ. ಇನ್ನು 2ನೇ ಪ್ರಶ್ನೆ, ಅದು ನಾನು ಮೊದಲು MA ಕ್ಲಾಸಲ್ಲಿ ಎತ್ತಿದ್ದು, ಈಗ ಎಲ್ಲರೂ ಎತ್ತಾ ಇದ್ದಾರೆ. ಅದು ಅಲ್ಲಿ ಹುಡುಗಿಯರು ಹೆಚ್ಚಿದ್ದು ನಾನು ಹೇಳ್ತಾ ಇದ್ದೇನೆ. ದ್ರೌಪದಿಗೆ ಪ್ಲೇಸ್ ಕೊಡಬೇಕಾಗಿದ್ದು ಆ ಪ್ರಶ್ನೆ ಮೊದಲು ಎತ್ತಿದ್ದು ನಾನು ಇದನ್ನು. ದ್ರೌಪದಿಗೆ ಇಲ್ಲ, ಯಾಕಂದರೆ ನಾವು 2ನೇ ದಿನವೇ ನಾವು ಹೇಳಿದ್ದೆವು, ಮುಡಿಯಿಸಿ ಮಡಿಯಿಸಿ ಎಲ್ಲ ಇದುವೇ ಮಹಾಭಾರತಕ್ಕೆ ಆದ್ಯ ಆಯಿತು ಅಂತ ಪಂಪನೇ ಹೇಳಿದ. ಇದರಲ್ಲಿ ಯಾರು ಒಬ್ಬರನ್ನ ಸಚಿವ ಸಂಪುಟದಿಂದ ತೆಗೆದು ಇವು ಸೇರಿಸ್ಬೇಕು. ಬಹುಶಃ ಮದ್ರೇಶ್ವರನ ತೆಗಿಬೋದಾಗಿತ್ತು. ಅವನ ಪಾಪ ಏನು ಮಾಡಿದ್ದಾನೆ, ಯಾರೋ ಶಲ್ಯ ತೆಗೆದು ದ್ರೌಪದಿಗೆ ಒಂದು ಅವಕಾಶ ಕೊಟ್ಟಿದ್ದರೆ ಒಂದು ಸ್ತ್ರೀಗೆ ಪ್ರಾತಿನಿಧ್ಯ ಕೊಟ್ಟಾಗ ಆಗ್ತಾಯಿತ್ತು. ಮತ್ತೆ ಸುಮ್ಮನೆ ಪ್ರಾತಿನಿಧ್ಯ ಅಂತಲ್ಲ, ಅವಳಿಂದಾಗಿ ಹೇಳ್ತಲ್ಲ, ಇದುವೇ ಮಹಾಭಾರತಕ್ಕೆ ಆದ್ಯ ಆಯಿತು. ಸಾಮಾನ್ಯಮೇ ಬಗೆಯ ಭೌತ್ಕೇಶ ಪಾಶ ಪ್ರಪಂಚಂ. ಅದು ನಾನು ಶ್ರೀವಾದಿಯವರು ಹೇಳೋದಕ್ಕೆ ಮೊದಲೇ ನಾನು ಈ ಮಾತು ತರಗತಿಯಲ್ಲಿ ಹೇಳ್ತಾ ಇದ್ದೆ ಆ ಕಾಲದ್ದು. ಇನ್ನೊಂದು ಇಲ್ಲಿ ಪ್ರಶ್ನೆ ಇರುವಂಥದ್ದು ಇದರ ಆರ್ಡರ್ ಬಗ್ಗೆ. ಈಗ ನಮಗೆ ಗೊತ್ತಿರೋದು ಹೇಗೆಂದರೆ ಅರ್ಜುನ ಮತ್ತು ಸಮೀಕರಣ ಅರಿಕೆ ಸರಿ, ಆತ ಇದನ್ನು ಆಶ್ರಯದಾತ ಅಂತ. ಇಡೀ ಪಟ್ಟಿ ನೋಡಿದರೆ ಅರ್ಜುನಿಗೆ 8ರಲ್ಲಿ 7ನೇ ಸ್ಥಾನದಲ್ಲಿದ್ದಾನೆ, ಭಾಳ ಕೆಳಗಿದ್ದಾರೆ. ನೀವು ಅವರು ನಿಜವಾಗಿ ನಿರೀಕ್ಷೆ ಮಾಡಿ 1ನೇ ಸ್ಥಾನಕ್ಕೆ ಕೊಡ್ಬೋದಾಗಿತ್ತು. ಇವನು ಇದನ್ನು ಈ ಓದುವತ್ತಿಗೆ ಅರಿಕೆ ಸರಿ ಬಹುಶಃ ಊಟಕ್ಕೆ ಹೋಗಿದ್ದಾನೆ, ನನಗೆ ಗೊತ್ತಿಲ್ಲ, ಅದಕ್ಕೆ ಅವನಿಗೆ ಗೊತ್ತಿಲ್ಲ, ಹಾಗಾಗಿ ಅವನದನ್ನು ಓದಿರಲಿಕ್ಕಿಲ್ಲ. ಸೊ ಇವನು 7ನೇ ಸ್ಥಾನದಲ್ಲಿದೆ, ಲಾಸ್ಟ್ ಬಟ್ 1. ಅಂದರೆ ಸಾಮಾನ್ಯವಾಗಿ ಕ್ರಿಕೆಟ್ನಲ್ಲಿ ಕೊನೆಗೆ ಸ್ವಲ್ಪ ಸಾಮಾನ್ಯ ವೀಕ್ ಆದವರು ಕಳಿಸುವಾಗ ಇರಬೇಕು. ಅರ್ಜುನಿಗೆ ಸ್ಥಾನ 7ನೇದು. ಪಂಪ ಬಹಳ ಜಾಣ. ಯಾಕೆಂದರೆ ನೀವು ನೋಡಿ, ಇಡೀ 8ರಲ್ಲಿ ಮೊದಲ 2 ಕೂಡ ಅದು ಕೌರವರ ಕಡೆಯವರದು, ದುರ್ಯೋಧನ ಮತ್ತು ಕರ್ಣ. ಅವನ ಕಾವ್ಯದ ಪ್ರಾಧಾನ್ಯ ನೋಡಬೇಕು. ಚರದಳು ದುರ್ಯೋಧನಂ ನನ್ಯಳಿನತನೆ. ದುರ್ಯೋಧನ ಮತ್ತು ಕರ್ಣ ಅವರಿಗೆ ಮೊದಲ ಪ್ರಾಶಸ್ತ್ಯ, ನಂತರ ಪಾಂಡವರೆಲ್ಲ ಆಮೇಲೆ. ನೀವು ಇದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ರೀಡ್ ಮಾಡ್ಬೋದು, ಓದ್ಬೋದು. ಯಾಕಂದರೆ ನೀವು ನೋಡಬೇಕು ಇದು ಕೇವಲ ಒಂದು ಪಟ್ಟಿ ಅಷ್ಟೇ ಅಲ್ಲ, ಅದರ ಹಿಂದುಗಡೆ ಒಂದು ಮನೋಧರ್ಮ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ನೋಡಿ, ದುರ್ಯೋಧನ ಮತ್ತು ಕರ್ಣ ಆರಂಭದಲ್ಲಿದ್ದಾರೆ. ಆಮೇಲೆ ಭೀಮಸೇನ, ಅದು ನಾನು ನಿನ್ನೆ ಹೇಳ್ತಾ ಇದ್ದೆ, ಪಾಂಡವರಲ್ಲಿ ನಿಜವಾಗಿಯೂ ಹೋರಾಡಿದವನು, ಯುದ್ಧ ಮಾಡಿದವನು, ದುಶ್ಯಾಸನ ಕೊಂದದ್ದು ಭೀಮಸೇನ, ದುರ್ಯೋಧನನ್ನು ತೊಡೆ ಮುರಿದದ್ದು ಭೀಮಸೇನ. ಆದ ಕಾರಣ ಅವನಿಗೆ ನಿಜವಾಗಿಯೂ ಅರ್ಜುನನಿಗಿಂತ ಮೊದಲು ಅವಕಾಶ ಕೊಟ್ಟದ್ದು ಸರಿಯಾಗಿದೆ ಅವನಿಗೆ. ನಾವು ನಾನು ಹೇಳ್ತಾ ಇದ್ದಂದು, ನಾವು ಒಂದು ಪದ್ಯವನ್ನು ಓದಬಹುದಾದ, ನೋಡಬಹುದಾದ ಒಂದು ಕ್ರಮ ಅಂತ ಹೇಳ್ತಾ ಇದ್ದೆ ನಾನು. ಇನ್ನೊಂದು ನಾನಲ್ಲಿ ಹೇಳ್ತಾ ಇರುವಂಥದ್ದು, ಈ ಛಲ
ಮತ್ತು ನನ್ನಿ ಅನ್ನುವ ಎರಡು ಮೌಲ್ಯಗಳನ್ನು ಹೇಳ್ತಾನೆ. ಛಲ ಅಂತ ಹೇಳಿದರೆ ಒಂದು ಒಂದು ವಿಷಯವನ್ನು ಎತ್ಕೊಂಡ್ರೆ ಅದು ಈಗ ನೆಲಕ್ಕೆ ಎರಿವನೆಂದು ಬಗೆದಿರಿ ಛಲಕ್ಕೆ ಎರಿವೆನಂತ ಒಂದು ಕಡೆ ಪಂಪನ ಕೌರವ ಹೇಳ್ತಾನೆ. ತಾನು ತನಗೆ ಭೂಮಿಗಾಗಿ ಅಲ್ಲ, ತಾನು ಒಂದು ಒಂದು ನಿರ್ಧಾರ ಮಾಡಿದ್ದೇನೆ ಛಲ, ಅದಕ್ಕೆ ಅನುಗುಣವಾಗಿ ನಾನು ಯುದ್ಧ ಮಾಡಿದೆ. ಕೊನೆಗೆ ಭೀಷ್ಮರು ಶರಶೈಯಲ್ಲಿದ್ದಾಗ ಸಂಧಾನ ಮಾಡು ಅಂತ ಹೇಳಿದಾಗ ಅವನು ಹೇಳ್ತಾನೆ, ಇಷ್ಟೆಲ್ಲ ಮಂದಿ ಶರಶೈಯಾಗಿದ್ದಳು ನೀಮಿರೆ, ಇವನು ಕುಂಭ ಸಂಬೋದ್ಭವನು ಈ ಥರ ಆದಾಗ ಆರ್ಗ್ಯ ಮೆರೆವೆ ನಿನ್ನ ಸಂಪತ್ತು ಶೀಮ. ಇದು ಪಂಪನಲ್ಲಿ ದುರ್ಯೋಧನ ಭೀಷ್ಮರಲ್ಲಿ ಹೇಳುವ ಮಾತು. ಆರ್ಗ್ಯ ಮೆರೆವೆಂ ಎನ್ನ ಸಂಪತ್ತು ಶೀವಂ. ಇಷ್ಟೆಲ್ಲ ಬಿಟ್ಟು ನಾನು ಪಟ್ಟಾಭಿಷೇಕಾಗಿ ಯಾಕೆ ಮೆರೀಬೇಕು? ಸಂಪತ್ತು ಶ್ರೀ ಮೆರೀಲಿಕ್ಕೆ ಅಂದಾದರೆ ನಿಮ್ಮನ್ನೆಲ್ಲ ಇಷ್ಟು ಮಂದಿಯನ್ನು ನಾನು ನಾಶ ಮಾಡಿ ನಾನು ಯಾಕೆ, ನನಗೆ ಈ ರಾಜ್ಯಕ್ಕಾಗಿ ನಾನು ಹೋರಾಡಿದ್ದಲ್ಲ. ಆರ್ಗ್ಯ ಮೆರೆವೆಂ ಎನ್ನ ಸಂಪತ್ತು ಶೀಮೋ, ಇದು ನಾನು ಚರ್ಚೆ ಮಾಡಿಲ್ಲ, ಆ ಮಾತು ಅಲ್ಲಿ ಬರ್ತದೆ. ಆದ್ದರಿಂದ ಇಲ್ಲಿ ಛಲ, ಆದ ಕಾರಣವೇ ಪಂಪನ ಈ ಕಾವ್ಯದಲ್ಲಿ ಬರುವ ದುರ್ಯೋಧನ ನೀವು ಉದ್ದಕ್ಕೂ ನೋಡಿದಾಗಲೂ ಕೂಡ ಅವನಲ್ಲಿ ಒಂದು ವಿಶೇಷವಾದ ಗುಣ ಇದೆ. ನಾನು ಆರಂಭದಿಂದ ಹೇಳಿದೆ, ಕರ್ಣನಿಗೆ ಅವ ಸೂತಕುಲಜ ಅಂತ ಎನ್ನುವ ಟೀಕೆಯನ್ನು ದ್ರೋಣಾಚಾರ್ಯರು ಕೃಪಾಚಾರ್ಯರು ಮಾಡಿದಾಗ ನಾನು ಅವನ ಕುಲಜನನ್ನು ಮಾಡ್ತೇನೆ ಅಂತ ಹೇಳಿ ಅಂಗರಾಜ್ಯಕ್ಕೆ ಅಭಿಷೇಕ ಮಾಡಿ ಅವನನ್ನು ರಾಜ ಅಂತ ಮಾಡಿ ಪೊಡಮಡುವರ್ ಜಿಯ ಎಂಬರ್ ಹಸಾದ ಎಂಬರ್, ಅದು ಬೇರೆಯವ್ರ ನಡೆಯಲಿ ನಿನ್ನ ಒಡೆಯಲಿ ನಡೆಯುವುದು ಬೇಡ, ಎನಗೆ ಕಳೆಯನೇ ರಾಧಯ್ಯ ಅಂತ ಹೇಳ್ತಾನೆ. ನನಗೆ ನಿನ್ನ ಗೆಳೆಯ, ನಾನು ಆ ಪದ್ಯ ಓದಲಿಲ್ಲ ಮೊನ್ನೆ, ಆದರೆ ನನಗೆ ಕೆಳೆಯನೇ ಇರೋದು. ನಾವು ಗೆಳೆಯರಾದ ಮೇಲೆ ಮತ್ತೆ ಉದ್ದಂಡ ನಮಸ್ಕಾರ ಮಾಡೋ ಕ್ರಮ ಇಲ್ಲ, ಗೆಳೆಯರು ಅಂದರೆ ಗೆಳೆಯರೇ. ಇದು ಈ ಥರದ ಒಂದು ಅಂಗರಾಜ್ಯದ ಒಂದು ಸ್ಥಾನ ಕೊಟ್ಟಾಗ ಒಬ್ಬ ಕೆಳವರ್ಗದವನಿಗೆ ಒಂದು ಅಧಿಕಾರ ಬಂದಾಗ ಅವನು ಎಲ್ಲರಿಗಿಂತ ಸಮಾನನಾಗ್ತಾನೆ. ವಾಸ್ತವಿಕವಾಗಿ ಇದೊಂದು ಪ್ರಜಾಪ್ರಭುತ್ವದ ಮೌಲ್ಯ. ಅಂಬೇಡ್ಕರ್ ಹೇಳಿದ್ದೇ ಮಾತನ್ನು. ಯಾಕೆಂತ ಹೇಳಿದರೆ ಅವನು ನಿಜವಾಗಿಯೂ ಅವನು ಸುತ ಕುಲದವನೋ ಬೆಸ್ತನವನೋ ಬೇರೆ, ಆದರೆ ಬೆಸ್ತ ಕುಲದವ ಅಂತೇಳಿ ದ್ರೋಣಾಚಾರ್ಯೆಲ್ಲ ಟೀಕೆ ಮಾಡಿದಾಗ ನಾನು ರಾಜ್ಯದ ಒಡೆಯನಾಗಿ ಮಾಡ್ತೇನೆ, ಈಗ ನೀವೇನು ಮಾಡ್ತೀರಿ? ಕರ್ಣ ಅವನು ಸೂತಜ ಅಲ್ಲ, ಅವನು ಅಂಗರಾಜ್ಯದ ಒಬ್ಬ ರಾಜ. ಅಂದರೆ ಒಂದು ಒಡೆತನ ಬಂದಾಗ ಆತ ಎಲ್ರಿಗೂ ಸಮಾನ ಆಗ್ತಾನೆ. ಸೊ ಈ ರೀತಿಯಿಂದ ಒಂದು ಛಲ ಇದೆ ಅಲ್ಲ ದುರ್ಯೋಧನದ್ದು. ಕರ್ಣನಿಗೆ ನನ್ನಿಯಳು ಇನ್ನತಾನೆ ಸರ್, ನನ್ನಿ ಅನ್ನೋದಕ್ಕೆ ನಾನು ಹೇಳಿದೆ ಸತ್ಯ ಅನ್ನೋ ಅರ್ಥ ಇದೆ, ಪ್ರಮಾಣ ಅನ್ನೋ ಅರ್ಥ ಇದೆ, ಭಾಷ್ಯ ಅನ್ನುವಂಥ ಇದೆ. ಒಂದು ಮಾತು ಕೊಟ್ಟರೆ ಅದನ್ನು ತನ್ನ ಜೀವವನ್ನು ಪಣವನ್ನಾಗಿಟ್ಟುಕೊಂಡು ಈಡೇರಿಸುವಂಥದ್ದಿದೆ, ಅದು ನನ್ನಿ, ಕಡು ನನ್ನಿ. ಅವನು ತನ್ನ ಒಡೆಯನಾದ ತನ್ನ ಗೆಳೆಯನಾದ ದುರ್ಯೋಧನಿಗೆ ಮಾತು ಕೊಟ್ಟಿದ್ದಾನೆ. ಈ ಕೃಷ್ಣ ಸಂಧಾನ ಆದ ಬಳಿಕ ಹೊರಟಂಥ ಕೃಷ್ಣ ಕರ್ಣನ ಮನೆಗೆ ಬಂದು ತನ್ನ ರಥದಲ್ಲಿ ಕುಳಿಸಿಕೊಂಡು ಅವನನ್ನು ಸ್ವಲ್ಪ ಮುಂದಕ್ಕೆ ಕೊಂಡು ಹೋಗಿ, ನನ್ನ ಹತ್ತವಳು ಕುಂತಿ, ಆದ ಕಾರಣ ನೀನು ಪಾಂಡವರಲ್ಲಿ ಹಿರಿಯವನು, ಈ ರಾಜ್ಯ ನಿನ್ನದು, ನಾನು ನಿನಗೆ ಭಾವ ಆಗ್ತೇನೆ, ನೀನು ಅವರ ಜೊತೆಗೆ ಸೇರಬೇಕು ಅಂತ ಅದು ಪಂಪವರ್ತಲ್ಲಿದೆ ಹೇಳಿದಾಗ ಅವನು ಹೇಳ್ತಾನೆ, ಇಲ್ಲ, ಭಾನುಮತಿಯೊತ್ತಿಗೆ ನೆತ್ತವನ್ನಾಡಿದಾಗಲೂ ಅಂತಃಪುರದವರೆಗೆ ನನಗೆ ಪ್ರವೇಶ ಕೊಟ್ಟವನು ದುರ್ಯೋಧನ, ನಾನು ಯಾವ ರೀತಿಯಲ್ಲಿ ಕೂಡ ಅವನಿಗೆ ಆತನಿಗೆ ನಾನು ವಿಶ್ವಾಸಘಾತಕ ಮಾಡಲಾರೆ ಅಂತ. ಮುಂದೆ ಅದು ವಿಫಲವಾದಾಗ ಕುಂತಿಯನ್ನು ಕಳಿಸ್ತಾರೆ ಇವರು. ಕುಂತಿ ಬಂದು ಕಣ್ಣೀರಾಕಿ, ಮಗನೇ ನೀನು ನನ್ನ ಹಿರಿಯ ಮಗ, ಈ ಥರ ಹೇಳ್ತಾನೆ. ಅವನು ಹೇಳ್ತಾನೆ, ಒಂದು ಅಮ್ಮ, ನಾನೊಬ್ಬ ಬೆಸ್ತರ ಹುಡುಗನಾಗಿಯೂ ನನ್ನ ನೈತಿಕತೆ ಕಳ್ಕೊಳ್ಳಿಲ್ಲ, ಈಗ ನಿಮ್ಮ ಮಗ ಆದಮೇಲೆ ನಾನು ಕಳ್ಕೊಳ್ಬೇಕು ಅಂತ ಇದೇ ಪ್ರಶ್ನೆಯನ್ನು. ಅದಕ್ಕೆ ಕುಂತಿಯಲ್ಲಿ ಉತ್ತರ ಇಲ್ಲ, ವಾಪಸ್ ಹಿಂದಕ್ಕೆ ಹೋಗ್ತಾಳೆ. ಒಬ್ಬ ಬೆಸ್ತರ ಹುಡುಗನಾಗಿದ್ದಾಗಲೂ ನನ್ನ ನೈತಿಕತೆ ಕಳ್ಕೊಂಡಿಲ್ಲ, ಈಗ ನಾನು ನಿಮ್ಮ ಮಗ ಅಂತ ಇದ್ದಾಗ ನಮಗೆ ದೊಡ್ಡ ಸ್ಥಾನ ಇದೆ, ಈಗ ನಾನು ಕಳ್ಕೊಳ್ಬೇಕು ಅಂತ. ಅಂದರೆ ಈ ರೀತಿಯ ಒಂದು ಬದ್ಧತೆಯನ್ನು, ನೈತಿಕತೆಯನ್ನು ಉಳಿಸಿಕೊಂಡವನು ಕರ್ಣ. ಆದ ಕಾರಣ ಕರ್ಣನ ನನ್ನಿ ಈ ದೃಷ್ಟಿಯಿಂದಲೂ ಕೂಡ ಈ ಕೊನೆಯ ಭಾಗದಲ್ಲಿ ಕಾಣುವ ಈ ಛಲದೊಳು ದುರ್ಯೋಧನ, ನನ್ನಿಯಳು ಇನತನೆ, ಗಂಡಿನಳು ಭೀಮಸೇನ, ಇವು ಮೂರು ಕೂಡ ಅದರ ಆದ್ಯತೆ ದೃಷ್ಟಿಯಿಂದ ಕೂಡ ಸಮರ್ಪಕ ಅಂತ ಅನ್ನಿಸ್ತದೆ. ನಾನು ಇಲ್ಲಿ ನಿಲ್ಲಿಸಬೇಕು, ಯಾಕೆಂದರೆ ನಾವು ಇನ್ನು ಪ್ರಮಾಣ ಪತ್ರ ಮುಂತಾದವಿದೆ. ನಾನು ಮುಖ್ಯವಾಗಿ ಇಲ್ಲಿಗೆ ಒಂದೇ ಎರಡು ವಾಕ್ಯ ಹೇಳ್ತೇನೆ. ಈ ರೀತಿಯ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಸಾಧ್ಯ ಆದದ್ದು ಕುಲಪತಿಯವರಾದ ನಮ್ಮ ಆಪ್ತರಾದಂಥ ಪಿ ಎಲ್ ಧರ್ಮ ಅವರಿಂದ. ನನಗೆ
ಪಂಪ ಪ್ರಶಸ್ತಿ ಬಂದಾಗ ಅವರು ಕನ್ನಡ ವಿಭಾಗದವ್ರನ್ನ ಕರೆಸಿ ಭಾಳ ಒಳ್ಳೆಯ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಿದರು. ಆ ಬಳಿಕ ನಾನು ಈ ಥರದೊಂದು ಅಭಿಪ್ರಾಯ ಇಟ್ಟೆ, ನನಗೊಂದು ಋಣ ಇದೆ, ನನಗೆ ಮಂಗಳೂರು ವಿಶ್ವವಿದ್ಯಾಲಯದ ಋಣ ಇದೆ. ನಾನು 34 ವರ್ಷ ಅಲ್ಲಿ ಕೆಲಸ ಮಾಡಿದವನು. ಈಗಲೂ ನನಗೆ ಯಾವುದು ಅದನ್ನು ಹೇಳ್ತಾ ಇರುವಾಗ ನಾನು ಅಲ್ಲಿಯ ಪ್ರಾಧ್ಯಾಪಕ ಅಂತಲೇ ಹೇಳುವಂಥದ್ದು. ನಾನು ಇನ್ನೊಂದು ನನಗೆ ಮಂಗಳೂರಿನ ಋಣ ಇದೆ. ನಾನು ಮಂಗಳೂರಿಗೆ ಬಂದು 57 ವರ್ಷ ಆಯಿತು. ನನಗೆ ಮೈಸೂರಲ್ಲಿಯೋ ಬೆಂಗಳೂರಲ್ಲೋ ಇರಲಿಕ್ಕೆ ಒತ್ತಾಯ ಇತ್ತು. ನಾನು ಹೇಳಿದೆ, ನಾನು ಹುಟ್ಟಿದ್ದು ಜಿಲ್ಲೆಯಲ್ಲಿ, ನನ್ನ ಕೊನೆಯೂ ಇಲ್ಲೇ ಆಗಬೇಕು ಅಂತ. ಅಂಥ ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನಗೆ ಋಣ ಇದೆಯಲ್ಲ, ಆದ ಕಾರಣ ಉಳಿದ ನಮ್ಮ ಬದುಕಿನ ಭಾಗವನ್ನು ನಮಗೆ ಏನು ತಿಳುವಳಿಕೆ ಉಂಟು ಅದನ್ನು ಕೊಡಲಿಕ್ಕೆ ಮಂಗಳೂರು ವಿಶ್ವವಿದ್ಯಾಲಯ ಅವಕಾಶ ಕಲ್ಪಿಸಿಕೊಟ್ಟಿತ್ತು. ಮತ್ತು ಅದನ್ನು ಒಂದು 3 ದಿನಗಳ ಕಾಲದಲ್ಲಿ ಶ್ರೀಸಾಮಾನ್ಯ ಅನ್ನೋದು ನಾನು ಮೊದಲ ದಿನ ಹೇಳಿದೆ. ಕುವೆಂಪು ಅವರು ಬಳಸಿದ ಶಬ್ದ. ನಾವು ಪಂಪ ಭಾರತ ಆಗಲಿ ಅಥವಾ ಯಾವುದೇ ಪ್ರಾಚೀನ ಕಾವ್ಯ ಆಗಲಿ ಕೇವಲ MA ಮಾಡಿದವರಿಗೋ ಅಥವಾ ವಿದ್ವತ್ತಿನವರಿಗಲ್ಲ, ಎಲ್ಲರಿಗೂ ಮುಟ್ಟಿಸಬೇಕನ್ನುವಂಥದ್ದು. ನಿಮಗೆ ಆಸಕ್ತಿ ಇದ್ದವರು, ನಿಮಗೆ ಮೂಲವನ್ನು ಪೂರ್ತಿ ಓದಲಿಕ್ಕೆ ಕಷ್ಟ ಆಗಿದ್ದರೆ ಅನಂತರಂಗಾಚಾರ್ಯ ಅವರ ಒಂದು ಪಂಪ ಭಾರತ ಇದೆ. ಅದರಲ್ಲಿ ಮೂಲ ಪದ್ಯಗಳು ಇದೆ, ಗದ್ಯ ಅನುವಾದ ಕನ್ನಡದಲ್ಲಿದೆ. ಅದನ್ನು ನೀವು ನೋಡ್ಬೋದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟಣೆ ಪಂಪ ಭಾರತದ್ದು, ಅಲ್ಲಿ ಮೂಲ ಪದ್ಯ ಮತ್ತು ಗದ್ಯ ಅನುವಾದ ಇದೆ. ಅನಂತರಂಗಾಚಾರ್ಯ ಅಂತ ಭಾಳ ದೊಡ್ಡ ವಿದ್ವಾಂಸರು ಮಾಡಿದ್ದು, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನವ್ರು ಪ್ರಕಟ ಮಾಡಿದ್ದು ನೀವು ನೋಡ್ಬೋದು. ಆದ್ದರಿಂದ ನಾನು ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತೇನೆ. ಮುಖ್ಯವಾಗಿ ಕುಲಪತಿಗಳಿಗೆ, ಕುಲಸಚಿವರಿಗೆ ಮತ್ತು ಇದನ್ನು 3 ದಿನಗಳ ಕಾಲ ಭಾಳ ಪ್ರೀತಿಯಿಂದ ಆಸ್ವಾದಿಸಿದ ಇಲ್ಲಿ ನೀವು ನೋಂದಣಿ ಮಾಡಿದವರು ಅಷ್ಟೇ ಪ್ರಮಾಣದಲ್ಲಿ ಭಾಳ ಹಿರಿಯರುಗಳು ನೀವೆಲ್ಲ ಬಂದಿದ್ದೀರಿ. ಬಹುಶಃ ಸಾಧ್ಯವಾದರೆ ಮತ್ತೊಮ್ಮೆ ಈ ಥರದ ಕಾರ್ಯಕ್ರಮವನ್ನು ನಾವು ಮಾಡೋಣ ಮತ್ತು ಭೇಟಿಯಾಗೋಣ. ನಮಸ್ಕಾರ.